ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೋ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಶಿವನ ಮಹಿಮೆಯನ್ನ ಹೇಳ್ತಾ ಹೇಗೆ ಆತ ವಿಷವನ್ನ ಸ್ವೀಕರಿಸಿ ಲೋಕದಲ್ಲಿ ಕರುಣೆಯ ಒಂದು ತನ್ನ ಇದನ್ನ ತೋರಿಸ್ಕೊಟ್ಟ, ಹಾಗೆ ಅವನು ಮಾಡಿದ ಸಾಹಸದ ಕುರಿತು ಹೇಗೆ ಅಂದ್ರೆ ಯಾವ ರೀತಿ ಶಬ್ದಗಳಲ್ಲಿ ಅದನ್ನ ನಿಲುಕ್ಸೋದು, ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ನುವಂತೆ ಪರಮಾತ್ಮನು ಮಾಡಿದಂತ ಈ ಲೀಲೆಯನ್ನು ಕೂಡ ಮಾತಿಗೆ ನಿಲುಕಿಸಿ ಹೇಳಕ್ ಬರಲ್ಲ. ಅಷ್ಟು ಅದ್ಭುತ, ಅಷ್ಟು ವಿಶೇಷ, ಅಷ್ಟು ವಿಚಿತ್ರ ಈ ಲೀಲೆ ಅನ್ನುವುದನ್ನ ಕಿಂಬ್ರೂಮಸ್ತವ ಸಾಹಸಂ ಪಶುಪತೆ ಕಸ್ಯಾಸ್ತಿ ಶಂಭೋ ತವ ಭವದ್ಧೈರ್ಯಂ ಅಂತ ಎಲ್ಲ ನೋಡಿದ್ವಿ. ಹಾಗೆ ಯೋಗಕ್ಷೇಮ ಧುರಂಧರಸ್ಯ ಅನ್ನುವ ಶ್ಲೋಕ 35ರಲ್ಲಿ ಪರಮಾತ್ಮ ಕರುಣಾಮಯ ಸರಿ, ಲೋಕೋದ್ಧಾರ ಸರಿ, ಆದ್ರಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನ ಹೊಂದಬೇಕು, ಎಲ್ಲ ಸರಿ. ಅವನನ್ನ ಯಾವ ರೀತಿಯಾಗಿ ನಾವು ಭಾವಿಸ್ಬೇಕು, ಪರಮಾತ್ಮನಲ್ಲಿ ಪ್ರೀತಿ ಅನ್ನೋದು ಉಂಟಾಗಬೇಕಾದ್ರೆ ನಮ್ಮ ಭಾವ ಏನಾಗಿರ್ಬೇಕು, ಹೇಗಿರ್ಬೇಕು ಅನ್ನುವುದನ್ನ 35ನೆಯ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ನೋಡ್ಕೊಂಡಿದ್ವಿ. ಅದನ್ನ ಒಂದು ಸಲ ಮನನ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದು. ಶ್ಲೋಕ 35 ಯೋಗಕ್ಷೇಮ ಧುರಂಧರಸ್ಯ ಸಕಲ ಶ್ರೇಯ ಪ್ರದೋದ್ಯೋಗಿನೋ ದೃಷ್ಟಾದೃಷ್ಟ ಮತೋಪದೇಶ ಕೃತಿನೋ ಬಾಹ್ಯಾಂತರ ವ್ಯಾಪಿನಃ ಸರ್ವಜ್ಞಸ್ಯ ದಯಾಕರಸ್ಯ ಭವತಃ ಕಿಂ ವೇದಿತವ್ಯಂ ಮಯಾ ಶಂಭೋ ತ್ವಂ ಪರಮಾಂತರಂಗ ಇತಿ ಮೇ ಚಿತ್ತೇ ಸ್ಮರಾಮ್ಯಹಂ. ಆದ್ರಿಂದ ಪರಮಾತ್ಮನನ್ನ ನೀನು ಪರಮ ಅಂತರಂಗ ಅಂತ ಭಾವಿಸಿ ನಿನ್ನನ್ನ ನೆನಪಿಸ್ಕೊಳ್ತೀನಿ ಅನ್ನುವುದು ಆ ಶ್ಲೋಕದ ಸಾರಾಂಶ. ಅದರಿಂದ ಆ ದೇವರನ್ನ ನಾವು ಹೇಗ್ ಪ್ರೀತಿಸ್ಬೇಕು, ಯಾವ ರೀತಿ ಪ್ರೀತಿಸ್ಬೇಕಪ್ಪ ಅಂದ್ರೆ ನಮ್ಮ ಅಂತರಂಗವನ್ನ ನಾವು ಯಾವ ರೀತಿ ಪ್ರೀತಿಸ್ತೇವೋ ಆ ರೀತಿ ಪ್ರೀತಿಸ್ಬೇಕು. ಯಾಕೆಂದ್ರೆ ಏನೇ 1000 ಹೇಳಿದ್ರು ಕೂಡ ನಂಗೆ ಅವ್ರನ್ನ ಕಂಡ್ರೆ ಇಷ್ಟ, ಇವ್ರನ್ನ ಕಂಡ್ರೆ ಇಷ್ಟ, ಅವ್ರಿಲ್ಲ ಅಂದ್ರೆ ಅವ್ರು ನನಗ್ ಪ್ರಾಣ ಅಥವಾ ಅದು ನನಗ್ ಪ್ರಾಣ, ಹೀಗೆಲ್ಲ ಹೇಳಿದ್ರು ಅದು ಹೋದ್ಮೇಲೆ ನಮ್ ಪ್ರಾಣ ಏನು ಹೋಗಲ್ಲ. ಅಂದ್ರೆ ನಾವು ನಮ್ಮ ಪ್ರಾಣನ ಯಾವ ರೀತಿಯಲ್ಲಿ ನಮ್ಮ ಅಂತರಂಗನ ನಾವು ಪ್ರೀತಿಸ್ತೇವೆ, ಹಾಗೆ ಎಷ್ಟು ಬಾಹ್ಯ ವಸ್ತುವನ್ನ ಪ್ರೀತಿಸ್ತೇವೆ ಅಂದ್ರು ಅದರಲ್ಲಿ ಒಂದು ಗೆರೆ ಅಷ್ಟಾದ್ರೂ ಕಡಿಮೆ ಅನ್ನೋದು ಇರುತ್ತೆ. ಹಾಗಾಗಿ ಪರಮಾತ್ಮನನ್ನ ಯಾವ ರೀತಿ ಪ್ರೀತಿಸ್ಬೇಕಪ್ಪ ಅಂದ್ರೆ ನಮ್ಮ ಅಂತರಂಗವನ್ನ ನಾವು ಹೇಗೆ ಪ್ರೀತಿಸ್ತೇವೋ ಹಾಗೆ ಪ್ರೀತಿಸ್ಬೇಕು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ತ್ವಂ ಪರಮಾಂತರಂಗ ಇತಿ, ಪ್ರಭು ನೀನು ನನಗೆ ಪರಮ ಅಂತರಂಗ ಅನ್ನುವ, ಪ್ರೀತಿಸ್ಬೇಕು ಅಂದ್ರೆ ಇಲ್ಲಿ ಪ್ರೀತಿಸುವಂತ ಕೃಪೆ ಮಾಡು ಅಂತಾನೆ. ನಾನ್ ಮಾಡ್ತೀನಿ, ನಾನ್ ಸಾಧನೆ ಮಾಡ್ತೀನಿ ಅನ್ನೋದು ಸುಲಭ ಸಾಧ್ಯ ಅಲ್ಲ, ಅಸಾಧ್ಯ ಅಲ್ಲ, ಆದ್ರೆ ಸುಲಭ ಸಾಧ್ಯ ಅಲ್ಲ, ಕಷ್ಟ ಸಾಧ್ಯ. ಆದ್ರಿಂದ ಪರಮಾತ್ಮ ಕೃಪೆ ಮಾಡಿದ್ರೆ ಅದು ಸುಲಭ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀನು ನನ್ನ ಅಂತರಂಗದ ಭಾವವನ್ನ ಅರಿತು ನೀನೇ ನನ್ನ ಅಂತರಂಗ ಅಂತ ನಾನು ಪ್ರೀತಿಸುವಂತೆ ನನ್ನ ಮೇಲೆ ನೀನು ಅನುಗ್ರಹವನ್ನ ಮಾಡು. ಈಗ ಹಾಗೆ ಶಂಭು ಅಂತ ಯಾರನ್ನ ನಾವು ಪರಮಾಂತರಂಗ ಅಂತ ಭಾವಿಸಿದೆವೋ ಅವನಲ್ಲಿ ಏನಿದೆ ಅಂತ ವಿಶೇಷ ಗುಣ ಅಂದ್ರೆ ಮೊದಲು ಯೋಗಕ್ಷೇಮ
ಧುರಂಧರಸ್ಯ. ನಮ್ಮ ಯೋಗಕ್ಷೇಮವನ್ನ ಬಯಸೋರಿದ್ದಾರೆ ಅಂದ್ರೆ ಅದು ಮೊದಲಿಗೆ ತಾಯಿ ತಂದೆ, ಆ ನಂತರ ಪತಿ ಪತ್ನಿ, ಆ ನಂತರ ಮಕ್ಕಳು, ಆ ನಂತರ ಬಂಧುಗಳು, ಆ ನಂತರ ಸ್ನೇಹಿತರು, ಅಥವಾ ತಂದೆ ತಾಯಿ, ಆ ನಂತರ ಸ್ನೇಹಿತರು, ಬಂಧುಗಳು, ಆಮೇಲೆ ಪತಿ ಪತ್ನಿ, ಹೇಗೋ ಒಟ್ಟು ಇವರೆಲ್ಲರೂ ನಮ್ಮ ಯೋಗಕ್ಷೇಮವನ್ನ ಭಾವಿಸುವಂಥವ್ರು. ಆದ್ರೆ ಆ ರೀತಿಯಲ್ಲಿ ನಮ್ಮ ಯೋಗಕ್ಷೇಮವನ್ನ ಭಾವಿಸುವವರ ಪಟ್ಟೆ ಇದೆಯಲ್ಲ, ಅವರಲ್ಲಿ ಮುಂದಾಳಾಗಿ ನಿಲ್ಲೋನ್ ಯಾರಪ್ಪ ಅಂದ್ರೆ ಪರಮಾತ್ಮನೇ. ಇನ್ನು ಆದ್ರಿಂದನೇ ನಾವು ಹೇಳ್ಕೊಂಡಿದ್ವಿ ಏನಂತ, ಯಾಜ್ಞವಲ್ಕ್ಯರು ಹೇಳುವಂತ ಮಾತು, ನವಾರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ, ನವಾರೇ ಪುತ್ರಸ್ಯ ಕಾಮಾಯ ಪುತ್ರ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯೋ ಭವತಿ. ಹಾಗೆ ಲೋಕದಲ್ಲಿ ನಮ್ಮ ಒಂದು ಯೋಗಕ್ಷೇಮ ನೋಡ್ಕೊಳ್ಳುತ್ತೆ ಅನ್ನುವಂತ ನಾವು ಯಾವುದನ್ನ ಅಂತರಂಗ ಆಪ್ತ ಅಂತ ಭಾವಿಸ್ತೇವೋ ಅಂತ ಎಲ್ಲವೂ ಕೂಡ ಆತ್ಮನೆಲೆಯನ್ನ ಆಶ್ರಯಿಸಿ ಉಂಟಾಗುತ್ತೆ. ಆದ್ರಿಂದ ಅಂಥವರ ಸಾಲ ಹೇಳಿದ್ರೆ ಅದರಲ್ಲಿ ಮೇಲೆ ನಿಲ್ಲೋನ್ ಯಾರು? ಆತ್ಮ, ಅದೇ ಪರಮಾತ್ಮ. ಆದ್ರಿಂದ ಯೋಗಕ್ಷೇಮ ಧುರಂಧರ, ಅದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು? ಸಕಲ ಶ್ರೇಯಪ್ರದ ಉದ್ಯೋಗಿನೋ. ಅವನಿಗೆ ಉದ್ಯೋಗ, ಅವನಿಗೆ ಸದಾ ಒಂದೇ ಚಿಂತೆ, ಒಂದೇ ಕೆಲಸ, ಎಲ್ಲ ರೀತಿಯ ಶ್ರೇಯಸ್ಸನ್ನ ಕೊಡುವಂಥದ್ದು. ಒಂದು ರೀತಿ ಅಲ್ಲ, ಸಕಲ ಶ್ರೇಯಪ್ರದ, ಎಲ್ಲಾ ರೀತಿಯ ಶ್ರೇಯಸ್ಸನ್ನ ಕೊಡುವಂತ ಉದ್ಯೋಗ, ಅದು ಎರಡನೇದು. ಉದ್ಯೋಗ ಅಂದಾಗ ನಾವು ಉದ್ಯೋಗದಲ್ಲಿ ಎಷ್ಟು ಮಟ್ಟಿನ, ಇವತ್ತಿನ ಇದಕ್ಕಲ್ಲ, ಒಂದು ಕಾಲದಲ್ಲಿ ಉದ್ಯೋಗ ಅಂದ್ರೆ ಅನ್ನ ಕೊಡುತ್ತೆ, ಅದಕ್ಕೆ ನಾವು ನಿಯತ್ತಾಗಿ ಬದುಕಬೇಕು, ಅದಕ್ಕೆ ನಾವು ಅನ್ಯಾಯ ಮಾಡಬಾರ್ದು ಅನ್ನುವಂಥ ಒಂದು ಪ್ರಥೆ ಇತ್ತು, ಒಂದು ಸಿದ್ಧಾಂತ ಇತ್ತು, ಒಂದು ಪರಂಪರೆ ಇತ್ತು. ಆದ್ರಿಂದ ಅಂಥ ಒಂದು ನೆಲೆಯಲ್ಲಿ ಅವನಿಗೆ ಉದ್ಯೋಗ ಅಂದ್ರೆ ಏನಪ್ಪಾ, ಅವನ ಧ್ಯೇಯನೇ ಅದು. ಉದ್ಯೋಗ ಅಂದ್ರೆ ನಿರಂತರವಾಗಿ ಎಲ್ಲರಿಗೆ ಶ್ರೇಯಸ್ಸನ್ನ ಕೊಡ್ತಾ ಹೋಗುವಂಥದ್ದು. ಇದು ಎರಡನೇದು. ಮೂರನೇ ಗುಣ ಏನು? ದೃಷ್ಟಾದೃಷ್ಟ ಮತೋಪದೇಶ ಕೃತಿನಃ. ಅಂದ್ರೆ ಈ ಲೋಕದಲ್ಲೂ ಫಲಗಳನ್ನ ಕೊಟ್ಟು ಮುಂದಿನ ಲೋಕದಲ್ಲೂ ಫಲಗಳನ್ನ ಕೊಡುವಂಥವನು. ಈ ಲೋಕದ ಪರಲೋಕದ ಎಲ್ಲ ಲೋಕದ ಫಲಗಳನ್ನ ಕೊಡುವವರಲ್ಲಿ ಇವನೇ ಮತ್ತೆ ಮೊದಲಿಗ. ಅಂದ್ರೆ ಬ್ರಹ್ಮ ಇದಾನಲ್ಲ, ರುದ್ರ ಇದಾನಲ್ಲ ಅಂದ್ರೆ ಅದರಲ್ಲೂ ಇವನೇ ಮತ್ತೆ ಮೊದಲಿಗ. ಆಮೇಲೆ ನಾಲ್ಕನೇದೇನು ಅಂದ್ರೆ ಬಾಹ್ಯ ಅಂತರ ವ್ಯಾಪಿನಃ. ಎಲ್ಲದರ ಒಳಗೆ ತುಂಬಿಕೊಂಡಿದ್ದಾನೆ, ಎಲ್ಲೆಲ್ಲೂ ತುಂಬಿಕೊಂಡಿದ್ದಾನೆ, ಎಲ್ಲಾ ಅವನೇ ಆಗಿದ್ದಾನೆ, ಬಾಹ್ಯ ಅಂತರ ವ್ಯಾಪಿಯಾಗಿ ಇದ್ದಾನೆ. ಹಾಗಾಗಿ ಅವನ ಹತ್ರ ನಾವು ಬಾಯಿ ಬಿಟ್ಟು ಹೇಳ್ಕೋಬೇಕಿಲ್ಲ, ಹೇಳ್ದೇನೆ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ನಾವ್ ಯಾಕಪ್ಪ ಕೂಗ್ಬೇಕು ಅಂದ್ರೆ, ಶ್ರೀರಾಮಕೃಷ್ಣರು ಕೊಡುವ ದೃಷ್ಟಾಂತ ಹೇಳ್ಕೊಂಡಿದ್ದೆ ಬರೀ ನೆನಪಿಸೋದಷ್ಟೇ. ಮಕ್ಕಳು ಆಟಿಕೆಯಲ್ಲಿ ಮುಳುಗಿ ಹೋಗಿದ್ದಾಗ, ಆಟದ ಸಾಮಾನಿನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಿಟ್ಟಿದ್ದಾಗ ಅಮ್ಮ ಕೆಲಸ ಮಾಡ್ತಾನೆ ಇರ್ತಾಳೆ. ಯಾವಾಗ ಆಟದ ಸಾಮಾನೆಲ್ಲ ಎರಚಾಡಿ ಅಮ್ಮನೇ ಬೇಕು ಅಂತ ಕೂಗುತ್ತೆ, ಆಗ ಅಮ್ಮ ಮಾಡ್ತಾ ಇದ್ದ ಕೆಲಸ ಬಿಟ್ಟು ಓಡಿ ಬರ್ತಾಳೆ. ಹಾಗೆ ಬಾಹ್ಯಾಂತರ ವ್ಯಾಪಿಯಾಗಿ ಪರಮಾತ್ಮ ಎಲ್ಲರ ಹೃದಯದ ಎಲ್ಲ ಮಿಡಿತಗಳನ್ನ ಬಲ್ಲವನಾಗಿದ್ರು ನಾವು ಒಂದು ಸಲಿ ಕೂಗ್ಬೇಕಾಗತ್ತೆ. ಇದಿಷ್ಟು ಈ 4 ಗುಣ ಆಯ್ತು. ಇನ್ನು 5ನೇದೇನು? ಸರ್ವಜ್ಞಸ್ಯ. ಎಲ್ಲ ಬಲ್ಲಿದವನವನು, ಎಲ್ಲರನ್ನೂ ಬಲ್ಲಿದವನು, ಎಲ್ಲವನ್ನೂ ಬಲ್ಲಿದವನು. ಅದೆಲ್ಲಕ್ಕೆ ಮೀರಿ ದಯಾಕರಸ್ಯ. ದಯೆಯ ಆಕರ ಅವನು, ದಯೆಯನ್ನ ಕೊಡುವವನು ಅನ್ನುವುದು ಒಂದಾದ್ರೂ ದಯಾಕರ ಅಂದ್ರೆ ದಯೆಯ ಒಂದು ಸೋರ್ಸು ಅವನಾಗಿದ್ದಾನೆ. ಹಾಗೆ ಈ 6 ಗುಣಗಳು ಇರುವ ಕಾರಣ ಪರಮಾತ್ಮನನ್ನ ಪರಮ ಎಂಬುದಾಗಿ ನಾವು ಭಾವಿಸಬೇಕು. ಪರಮಾತ್ಮನನ್ನ ಅಂತರಂಗದಂತೆ ಭಾವಿಸಿ ಅವನನ್ನ ಪ್ರೀತಿಸಬೇಕು. ಅದೇ ಭಕ್ತಿ ಅನ್ನುವ ಸ್ವರೂಪವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಲೋಕದಲ್ಲಿ ಯಾರ್ಯಾರನ್ನೋ ಯಾವ್ಯಾವುದನ್ನೋ ಪ್ರೀತಿಸಿ ಆನಂತರ ದುಃಖಕ್ಕೆ ಒಳಗಾಗುವುದಕ್ಕಿಂತ ಅಂದ್ರೆ ಇದನ್ನ ಪ್ರೀತಿಸಬಾರ್ದು ಅಂತಲ್ಲ, ಈ ಪ್ರೀತಿಯಲ್ಲಿ ನಮಗೆ ಬೇಜಾರಾಗುವಂತ ಘಟ್ಟಗಳು ಬಂದಾಗ
ಅಂತ ಸಂದರ್ಭಗಳನ್ನು ನೆನೆಸ್ಕೋಬೇಕಲ್ಲ. ಆದ್ರೆ ಪರಮಾತ್ಮನನ್ನ ಪ್ರೀತಿಸಿದಾಗ ಮಾತ್ರ ಅಂತ ಒಂದು ಸ್ಥಿತಿ ಉಂಟಾಗಲ್ಲ. ಆದ್ರಿಂದ ಎಲ್ಲರನ್ನ ಮೀರಿ ಪ್ರೀತಿಸ್ತೀವಿ ಅಂದ್ರೆ ಅದು ಪರಮಾತ್ಮನನ್ನೇ ಪ್ರೀತಿಸ್ಬೇಕು. ಯಾಕಪ್ಪ ಅಂದ್ರೆ ಮೊದಲನೇದು ಯೋಗಕ್ಷೇಮವನ್ನ ಕೊಡುವವರಲ್ಲಿ ಅವನೇ ಮೊದಲಿಗ. ತಾಯಿ, ತಂದೆ, ಪತಿ, ಪತ್ನಿ, ವಿದ್ಯೆ ಎಲ್ಲಕ್ಕಿಂತ ಮೊದಲಿಗ ಅವನು. ಆದ್ರಿಂದಲೇ ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಆ ನೆಲೆ. ಆದ್ರಿಂದ ಯೋಗಕ್ಷೇಮ ಧುರಂಧರ. ಎರಡನೇದು ಶ್ರೇಯಸ್ಸನ್ನ ಕರುಣಿಸೋದೇ ಅವನ ಕೆಲಸ. ಮೂರನೇದು ಈ ಲೋಕದ ಒಳಿತನ್ನು ಆ ಲೋಕದ ಒಳಿತನ್ನು ಕೊಡುವವನು. ನಾಲ್ಕನೇದು ಎಲ್ಲೆಲ್ಲೂ ವ್ಯಾಪಿಸಿಕೊಂಡಿರುವಂಥವನು, ಎಲ್ಲವನ್ನ ಬಲ್ಲವನು. ಐದನೇದು ಮತ್ತೆ ಈ ಎಲ್ಲಕ್ಕೆ ಶಿಖರಪ್ರಾಯವಾಗಿ ಇರುವುದು ಯಾವುದು? ದಯಾಕರ. ದಯೆಯ ಮೂಲ ಸೋರ್ಸ್ ಅವನು, ದಯೆಯ ಮೂಲ. ಆದ್ರಿಂದ ದಯೆಯನ್ನ ಎಲ್ಲರ ಮೇಲೆ ಹರಡುವಂಥವನು. ಈ ಕಾರಣ ಭಗವಂತನನ್ನ ನಾವು ಆಪ್ತ ಆಪ್ತ ಅಂತರಂಗ ಅನ್ನುವುದಾಗಿ ಆಶ್ರಯಿಸಬೇಕು. ಬೇರೆ ಲೌಕಿಕವಾದ ಆಶ್ರಯಗಳಲ್ಲಿ ಎಂದಾದ್ರೂ ಒಂದು ಕಿಂಚಿತ್ತು ನೋವಿನ ಪ್ರಸಂಗ ಬರುವ ಸಾಧ್ಯತೆ ಇದ್ರೆ ಪರಮಾತ್ಮನನ್ನ ಆಶ್ರಯಿಸಿದಾಗ ಅದು ಬರೋದಕ್ಕೆ ಸಾಧ್ಯತೆನೇ ಇಲ್ಲ. ಆದ್ರಿಂದಲೇ ಗೀತಾಚಾರ್ಯ ಹೇಳುವಾಗ ಏನ್ ಹೇಳ್ತಾನೆ? ಭೋಕ್ತಾರಂ ಯಜ್ಞ ತಪಸಾಂ ಯಜ್ಞ ಸರ್ವಲೋಕ ಮಹೇಶ್ವರಂ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಮಾಂ ಜ್ಞಾತ್ವಾ ಶಾಂತಿ ಮೃಚ್ಛತಿ ಅಂತಾನೆ. ಆದ್ರಿಂದ ಪರಮಾತ್ಮನನ್ನ ಸ್ನೇಹಿತ ಅಂತ ನಾವು ಆಶ್ರಯಿಸಬೇಕು. ಪರಮ ಆಪ್ತ, ಪರಮ ಅಂತರಂಗ. ಸಾಮಾನ್ಯವಾಗಿ ಸ್ನೇಹಿತರ ಹತ್ರ, ಮನೆಯವರ ಹತ್ರನೂ ಹೇಳದೆ ಇರೋದನ್ನ ಹೇಳ್ಕೊಳ್ತೀವಿ ಅಂತ ಜನ ಅನ್ಕೊಂಡಿರ್ತಾರೆ. ನಮ್ಮ ತಂದೆ ತಾಯಿಗೂ ಇದನ್ನ ಹೇಳಿಲ್ಲ ಅಂತ ಹಂಚ್ಕೊಳ್ತಾರಲ್ವಾ. ಹಾಗೆ ಆ ಸ್ನೇಹಿತನ ವೈಶಿಷ್ಟ್ಯ ಅದು. ಹಾಗಾಗಿ ಪರಮಾತ್ಮ ಸರ್ವಭೂತಾನಾಂ ಸುಹೃತ್, ಎಲ್ಲರಿಗೂ ಅವನು ಸ್ನೇಹಿತ, ಎಲ್ಲರ ಒಳ್ಳೆ ಹೃದಯ, ಎಲ್ಲರ ಸ್ನೇಹಿತ ಅವನು. ಹಾಗೆ ನಾವು ಅರ್ಥ ಮಾಡ್ಕೊಂಡ್ರೆ ಪರಮ ಶಾಂತಿ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಪರಮಾತ್ಮನನ್ನೇ ಆಶ್ರಯಿಸಬೇಕು. ಪರಮಾತ್ಮನಲ್ಲಿ ಪ್ರೀತಿಯನ್ನ ಹೊಂದಬೇಕು. ಪರಮಾತ್ಮನನ್ನ ಯಾವ ರೀತಿ ಆಶ್ರಯಿಸಬೇಕಪ್ಪ ಅಂದ್ರೆ ಈ ರೀತಿಯಲ್ಲಿ, ಅಂದ್ರೆ ಅಂತರಂಗ ಎನ್ನುವ ಭಾವದಿಂದ ಅವನನ್ನ ಆಶ್ರಯಿಸಬೇಕು. ಆದ್ರಿಂದಲೇ ಭೋಕ್ತಾರಂ ಯಜ್ಞ ತಪಸಾಂ ಅನ್ನುವಾಗ ನಾವು ಮಾಡುವಂತಹ ಯಜ್ಞ ಅಂದ್ರೆ ವರ್ಣಾಶ್ರಮ ಧರ್ಮ ಇರ್ಬೋದು. ಪಂಚಯಜ್ಞ, ವರ್ಣಾಶ್ರಮ ಧರ್ಮದಲ್ಲೇ ಪಂಚಯಜ್ಞ ಸೇರ್ಕೊಳ್ಳುತ್ತೆ. ಏನು? ದೇವಯಜ್ಞ, ಋಷಿ ಯಜ್ಞ, ಭೂತಯಜ್ಞ, ನೃಯಜ್ಞ ಎಲ್ಲ ಸೇರ್ಕೊಳ್ಳುತ್ತೆ. ಹಾಗೆ ಆ ಭೋಕ್ತಾರಂ ಯಜ್ಞ ತಪಸಾಂ ನಾವು ಮಾಡಿದ ಎಲ್ಲ ಕೆಲಸ, ಆ ಎಲ್ಲ ಕೆಲಸಗಳ ಫಲ, ಆ ಎಲ್ಲವನ್ನು ಕೊಡಬಲ್ಲವನು, ತಿಳಿಯಬಲ್ಲವನು ಅವನೇ. ಆದ್ರಿಂದ ಅವನನ್ನ ನಾವು ಅರ್ಥ ಮಾಡ್ಕೊಂಡು ಅವನನ್ನ ನಮ್ಮ ಅಂತರಂಗ ಅಂತ ಭಾವಿಸಿ ಆಶ್ರಯಿಸಬೇಕು. ಆದ್ರೆ ಸುಹೃತ್ ಅಂದ್ರೆ ಏನು ಅನ್ನೋದಕ್ಕೆ ಹೇಳುವಾಗ ಉಪಕಾರ ಫಲಂ ಮೈತ್ರಂ ಅಂತಾರೆ. ಉಪಕಾರವನ್ನು ಪಡ್ಕೊಂಡು ಇದ್ದು ಆ ಉಪಕಾರದ ಫಲ ಏನಿದೆಯೋ ಅದೇ ಮೈತ್ರ, ಅದೇ ಸ್ನೇಹ, ಅದೇ ಸುಹೃತ್ ಅಂತ. ಹಾಗೆ ನಾವು ರಾಮಾಯಣದಲ್ಲೂ ನೋಡ್ತೇವೆ, ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ ಅಂತ. ಹಿಮವಂತ್ ಇದು ಸಮುದ್ರ ತನ್ನೊಳಗೆ ಮುಳುಗಿದ್ದಂತ ಮೈನಾಕನನ್ನ ಎಬ್ಬಿಸ್ತಾನಲ್ಲ, ಆ ಸಂದರ್ಭ. ಒಟ್ಟಿನಲ್ಲಿ ಸುಹೃತ್ ಅಂದಾಗ ನಾವು ಮಾಡಿದ ಉಪಕಾರ ಅದರ ಫಲ ಅಂತ ಆಯ್ತು. ಆದ್ರೆ ಪರಮಾತ್ಮ ತಾನು ಉಪಕಾರ ಮಾಡಿದಾನಲ್ಲ, ಆ ಉಪಕಾರಕ್ಕೆ ಪ್ರತಿಫಲ ಅಪೇಕ್ಷಿಸಲ್ಲ. ಲೋಕದಲ್ಲಿ ಸ್ನೇಹಿತ ಆದ್ರೆ ನೋಡು, ಅವತ್ತು ನಾನು ಅವನಿಗೆ ಎಷ್ಟು ಮಾಡಿದೆ, ಅವನಂಥ ಕಷ್ಟದಲ್ಲಿದ್ದ, ಎಷ್ಟೆಲ್ಲ ಸಹಾಯ ಮಾಡಿದೀನಿ, ಊಟ ನಿದ್ದೆ ತಿಂಡಿ ಎಲ್ಲಾ ಬಿಟ್ಟು ಅವನ ಜೊತೆ ಇದ್ದೀನಿ, ನಮ್ಮ ಬಂಧುವರ್ಗನೆಲ್ಲ ಬಿಟ್ಟಿದೀನಿ, ನಂಗೆ ಎಷ್ಟೆಲ್ಲ ಅಂತ ಎಲ್ಲ ನಮ್ಗೆ ಅನ್ಸುತ್ತೆ ನೋಡಿ ಇವತ್ತು. ಹಾಗೆ ಪರಮಾತ್ಮ ಮಾತ್ರ ಯಾವತ್ತು ಅದನ್ನ ಭಾವಿಸುವಂತ ಸ್ನೇಹಿತ ಅಲ್ಲ. ಅವನ ಸ್ನೇಹನೇ ಬೇರೆ ತರಹದ್ದು. ಅದನ್ನ ಅನುಭವಿಸಿದವರು ಗೋಪಿಕಾ ಸ್ತ್ರೀಯರು, ಅವನ ಸ್ನೇಹದ ಶುದ್ಧ ಭಾವವನ್ನ ಅನುಭವಿಸಿದವರು. ಆದ್ರಿಂದಲೇ ಉದಾಹರಣೆ ಏನು ಅಂತ ಕೇಳಿದ್ರೆ ನಾರದರು ಗೋಪಿಕಾಹ ತತ್ರ ಅಂತ ಗೋಪಿಕೆಯರನ್ನೇ ಉದಾಹರಣೆಯಾಗಿ, ನಿದರ್ಶನಂ ಗೋಪಿಕಾಸ್ತತ್ರ ನಿದರ್ಶನಂ ಅಂತ ಸೂತ್ರ ಹೇಳ್ತಾರೆ. ಇನ್ನು ಸುಹೃತ್ ಅಂದಾಗ ನಮ್ಮಲ್ಲಿ ಸುಭಾಷಿತ ಹೇಳುತ್ತೆ, ಪಾಪಾನ್ ನಿವಾರಯತಿ.
ಯೋಜಯತೆ ಹಿತಾಯ. ಮತ್ತೆ ಈಗ ಪರಮಾತ್ಮನು ನೋಡಿ ನಮ್ಮನ್ನ ಪಾಪದಲ್ಲಿ ತೊಡಗದೆ ಇರುವಂತೆ ಕಾಪಾಡ್ತಾನೆ. ಪಾಪ ಕರ್ಮದಿಂದ ನಮ್ಮನ್ನ ಹೊರಗ್ ಕರ್ಕೊಂಡ್ ಬರ್ತಾನೆ. ಒಳ್ಳೆ ಕೆಲಸ ಮಾಡು, ಒಳ್ಳೆ ರೀತಿ ಇರು, ಧರ್ಮ ಮಾರ್ಗದಲ್ಲಿರು ಅಂತ ನಮ್ಮನ್ನ ಬೋಧಿಸ್ತಾನೆ. ಆ ಮಾರ್ಗದಲ್ಲಿ ಎಳೆದು ತಂದು ಬಿಡ್ತಾನೆ. ಹಾಗೆ ಗುಹ್ಯಾನ್ ನಿಗೂಹತೆ, ನಮ್ಮದು ಗುಟ್ಟು ಪರಮಾತ್ಮನೊಬ್ಬನ ಹತ್ರನೇ. ಇನ್ಯಾರ ಅಂದ್ರೆ ಅವನ ಹತ್ರ ಮುಚ್ಚುಮರೆ ಮಾಡಕ್ ಸಾಧ್ಯನೇ ಇಲ್ಲ. ಯಾರ ಹತ್ರ ಬೇಕಾದ್ರೂ ಮುಚ್ಚುಮರೆ ಮಾಡ್ಬೋದು. ಗುಹ್ಯಾನ್ ನಿಗೂಹತೆ, ಅವನಿಗೆಲ್ಲ ಗೊತ್ತಿರುತ್ತೆ. ಯಾರ ಮುಂದು ಇವ್ನ ಇಂಥವನು ಅವನಂಥವನು ಅದನ್ನ ಹೇಳಕ್ ಹೋಗಲ್ಲ. ಹಾಗೆ ಗುಣಾನ್ ಪ್ರಕಟೀಕರೋತಿ, ಗುಣಗಳನ್ನ ಅವನು ಪ್ರಕಟ ಮಾಡ್ತಾನೆ. ಅದಕ್ಕೆ ನಿದರ್ಶನವಾಗಿ ನಾವು ನೋಡಿದ್ದೇನು, ದೊಡ್ಡ ನಿದರ್ಶನ, ಭೀಷ್ಮರ ಹತ್ತಿರ ಯುಧಿಷ್ಠಿರಾದಿಗಳನ್ನ ಕರ್ಕೊಂಬಂದು, ಭೀಷ್ಮರೇ ಇವರಿಗೆ ಧರ್ಮೋಪದೇಶ ಮಾಡಿ, ಏನ್ ಕೃಷ್ಣ ಹಾಸ್ಯ ಮಾಡ್ತೀಯ, ನಾನ್ ಯಾವ ಸ್ಥಿತಿಯಲ್ಲಿ ಇದ್ದೀನಿ, ಮತ್ತೆ ಯಾವ ರೀತಿ ಇದ್ದೀನಿ, ನನ್ನ ಇಂದ್ರಿಯಗಳ ಗತಿ ಏನು ಎಲ್ಲ ನಿಂಗ್ ಗೊತ್ತಿದ್ದು ನನ್ಗೆ ಹೇಳ್ತೀಯಲ್ಲ ಕೃಷ್ಣ, ನಿನಗೆ ಎಲ್ಲ ಬಲ್ಲಿದವನ್ ನೀನು, ಧರ್ಮಮೂರ್ತಿ ನೀನು, ಧರ್ಮ ವಿಗ್ರಹ ನೀನು, ನೀನ್ ಹೇಳೋದ್ ಬಿಟ್ಟು ಅಂದ್ರೆ ಕೃಷ್ಣ ಏನ್ ಹೇಳ್ತಾನೆ ನೋಡಪ್ಪ. ಸೂರ್ಯನನ್ನ ಕುರಿತು ಪ್ರಪಂಚಕ್ಕೆ ನಾವು ಪರಿಚಯ ಮಾಡ್ಬೇಕಾಗಿಲ್ಲ, ಆದ್ರೆ ನನ್ನ ಭಕ್ತರನ್ನ ನಾನು ಪರಿಚಯ ಮಾಡ್ಬೇಕು. ನನ್ನ ಭಕ್ತರ ಉತ್ಕರ್ಷ ನನಗೆ ಮುಖ್ಯ. ಆದ್ರಿಂದ ಇವತ್ತಿಗೂ ಅವತ್ತು ಕೃಷ್ಣ ಮಾಡಿದ್ದರಿಂದ ಇವತ್ತು ಭೀಷ್ಮರು ಹೇಳಿದ ಧರ್ಮೋಪದೇಶ ಶಾಂತಿ ಪರ್ವ ಸ್ಥಿರವಾಗಿ ನಿಂತಿದೆ. ಭೀಷ್ಮರು ಉಪದೇಶಿಸಿದ ವಿಷ್ಣು ಸಹಸ್ರನಾಮ ಸರ್ವಧರ್ಮಗಳಲ್ಲಿ ಯಾವುದನ್ನ ನೀನು ಉತ್ತಮೋತ್ತಮ ಅಂತ ಭಾವಿಸ್ತೀಯಾ ಅಂತ ಕೇಳಿದ್ರೆ, ಏಷಮೇ ಸರ್ವಧರ್ಮಾಣಂ ಅಂತ ಹೇಳ್ತಾನಲ್ವಾ, ಎಲ್ಲ ಧರ್ಮಗಳಲ್ಲಿ ನನಗಿದೇ ಪ್ರಥಮ ಅಂತ. ಆ ರೀತಿ ಅದು ಮಾಡಿದ್ಯಾತಕ್ಕೆ, ಭೀಷ್ಮನ ಹೆಸರು ಮುಂದೆ ಬರ್ಬೇಕು, ಭೀಷ್ಮ ದೊಡ್ಡವನಾಗ್ಬೇಕು, ಆ ರೀತಿ. ಆದ್ರಿಂದ ಪರಮಾತ್ಮ ಗುಣಾನ್ ಪ್ರಕಟೀಕರೋತಿ. ಇನ್ನು ಶಿವನದೇ ದೃಷ್ಟಾಂತ ಹೇಳ್ಕೊಂಡಿರೋದೇನು, ಚಂದ್ರನ ಗುಣವನ್ನ ಮೆಚ್ಚಿ ತಲೆ ಮೇಲೆ ಇಟ್ಕೊಂಡ, ವಿಷದ ದೋಷವನ್ನ ಮೆಚ್ಚಿ ಗಂಟ್ಲೊಳಗೆ ಇಟ್ಕೊಂಡ. ವಿಷದ ದೋಷ ಪ್ರಕಟ ಆಗಬಾರ್ದು, ಗುಣ ಪ್ರಕಟ ಆಗಬೇಕು. ಆ ರೀತಿ ಗುಣದೋಷವು ಬುಧೋ ಗೃಹ್ಣನ್ ಇಂದು ಕ್ಷೇಡ ವಿವೇಶ್ವರ ಅಂತಾನೆ ಉದಾಹರಣೆ ಹೇಳ್ತಾರೆ. ಇಂದು ಮತ್ತು ಕ್ಷೇಡ ಎರಡನ್ನ ಈಶ್ವರ ನಿದರ್ಶನವಾಗಿ ಕೊಟ್ಟಿದ್ದಾನೆ. ಗುಣವನ್ನ ತಲೆ ಮೇಲೆ ಹೊತ್ತು ಮೆರೆಸ್ಬೇಕು, ಯಾವ್ದು ದೋಷ ಇರುತ್ತೆ ಅದನ್ನ ಗಂಟ್ಲೊಳಗೆ ಇಟ್ಕೋಬೇಕು, ಇನ್ನೊಬ್ಬರ ಮುಂದೆ ಆಡ್ಬಾರ್ದು. ಹಾಗೆ ಇಂದು ಕ್ಷೇಡ ವಿವೇಶ್ವರ, ಆ ರೀತಿ ಪರಮಾತ್ಮ ಏನ್ ಮಾಡ್ತಾನೆ, ಗುಣಾನ್ ಪ್ರಕಟೀಕರೋತಿ. ಮತ್ತೆ ಆಪದ್ಗತಂಚ ನ ಜಹಾತಿ, ಆಪತ್ತಿಗೆ ಸಿಲುಕಿದವನನ್ನ ಎಂದೂ ಬಿಡೋದಿಲ್ಲ, ಎಂದೂ ಬಿಡೋದಿಲ್ಲ. ಅವನು ಪ್ರಾರ್ಥನೆ ಮಾಡಿದಾನೆ, ಅವನನ್ನ ರಕ್ಷಿಸ್ಬೇಕು. ಅವನೇ ನಂಗೆ ಪ್ರಾರ್ಥನೆ ಮಾಡಿಲ್ವಲ್ಲ, ನಾನ್ ಯಾಕೆ ರಕ್ಷಿಸ್ಬೇಕು ಅನ್ಕೊಳ್ಳಲ್ಲ ಪರಮಾತ್ಮ. ಎಷ್ಟು ಯಾರೇ ಆಗಿದ್ರು ಕೂಡ ಅವರನ್ನ ಅವನು ಉದ್ಧಾರ ಮಾಡ್ತಾನೆ. ಹೀಗೆ ಮತ್ತೆ ಕಾಲದಲ್ಲಿ ಬೇಡಿದ್ದನ್ನ ಕೊಡ್ತಾನೆ, ಬೇಡದೇ ಇದ್ದಿದ್ದನ್ನು ಕೊಡ್ತಾನೆ. ದದಾತಿ ಕಾಲೇ, ಇದು ಸ್ನೇಹಿತನ ಲಕ್ಷಣ ಅಂತ ಸುಭಾಷಿತ ಹೇಳುತ್ತೆ. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ, ಗುಹ್ಯಾನ್ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ, ಆಪದ್ಗತಂಚ ನ ಜಹಾತಿ ದದಾತಿ ಕಾಲೇ, ಏತನ್ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ ಅಂತ. ಆ ರೀತಿ ಪರಮಾತ್ಮ ನಮಗೆ ಆಪ್ತನಾದ ಸ್ನೇಹಿತ, ಪರಮಾತ್ಮ ಆಪ್ತನಾದ ಬಂಧು, ಪರಮಾತ್ಮ ಅಂತರಂಗ ಅನ್ನುವ ಭಾವ ನಮಗೆ ಬಂದ್ಬಿಟ್ರೆ ಅವನನ್ನ ಪ್ರೀತಿಸೋದ್ ಸುಲಭ. ಅವನನ್ನು ಪ್ರೀತಿಸಿದ್ರೆ ಭಕ್ತಿ ಸುಲಭ, ಭಕ್ತಿ ಅಂದ್ರೆ ಪರಮಾತ್ಮ ಸುಲಭ. ಅದಕ್ಕೋಸ್ಕರ ಆಚಾರ್ಯರು ಈ ಯೋಗಕ್ಷೇಮ ಧುರಂಧರಸ್ಯ ಅನ್ನುವುದರಲ್ಲಿ ನಾವು ಪರಮಾತ್ಮನನ್ನ ಹೆಂಗ್ ಆಶ್ರಯಿಸ್ಬೇಕು, ಹೇಗೆ ಅವನನ್ನ ಸ್ಮರಿಸಬೇಕು ಅನ್ನುವುದಕ್ಕೆ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಸ್ನೇಹಿತನನ್ನ ಮೊದಲು ನಮ್ಮ ಅಂತರಂಗವನ್ನ, ಎರಡನೆಯದಾಗಿ ಸ್ನೇಹಿತನನ್ನ ನಾವು ಹೇಗೆ ನಂಬಿ ವಿಶ್ವಾಸದಿಂದ ನಡ್ಕೊಳ್ತೇವೋ ಹಾಗೆ ಪರಮಾತ್ಮನನ್ನ ಆಶ್ರಯಿಸಬೇಕು. ಆಗ ಪರಮಾತ್ಮ ನಮ್ಮವನಾಗುತ್ತಾನೆ. ಪರಮಾತ್ಮ ನಮ್ಮವನಾಗಿದ ಮೇಲೆ ಏನಪ್ಪಾ ಅಂದ್ರೆ ವಿಧೇಯಾತ್ಮ. ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೇವಲ್ಲ, ನಾವು ಹೇಳ್ದಂಗ್ ಕೇಳ್ಕೊಂಡಿರ್ತಾನೆ. ಆ ರೀತಿಯಾದಂಥವನು ಪರಮಾತ್ಮ. ಆದ್ರಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನ ಹೊಂದಬೇಕು. ದೇವರೇ, ನಿನ್ನನ್ನ ನಾನು ಅಂತರಂಗ ಎಂಬುದಾಗಿ ಭಾವಿಸಿ ನಿನ್ನನ್ನೇ ಆಶ್ರಯಿಸುವಂತೆ ನನಗೆ ಅನುಗ್ರಹ ಮಾಡು. ಯೋಗಕ್ಷೇಮ ಧುರಂಧರಸ್ಯ
ಸಕಲ ಶ್ರೇಯ ಪ್ರದೋದ್ಯೋಗಿನೋ ದೃಷ್ಟಾದೃಷ್ಟಮತೋಪದೇಶ ಕೃತಿನೋ ಬಾಹ್ಯಾಂತರ ವ್ಯಾಪಿನಃ ಸರ್ವಜ್ಞಸ್ಯ ದಯಾಕರಸ್ಯ ಭವತಃ ಕಿಂ ವೇದಿತವ್ಯಂ ಮಯಾ ಶಂಭೋ ತ್ವಂ ಪರಮಾಂತರಂಗ ಇತಿ ಮೇ ಚಿತ್ತೇ ಸ್ಮರಾಮ್ಯನ್ವಹಂ. ನಿನ್ನ ಹತ್ರ ಹೇಳ್ಕೊಳ್ಬೇಕಾದ್ದೇನು ಇಲ್ಲಪ್ಪ, ಆದ್ರೆ ನಾನ್ ನಿನ್ನನ್ನ ನನ್ನ ಪರಮಾಂತರಂಗ ಅಂತ ಭಾವಿಸ್ತೇನೆ ಅಂದಾಗ ನನ್ನ ಎಲ್ಲ ನಿನಗೆ ಗೊತ್ತು, ನನ್ನೆಲ್ಲವನ್ನ ಅರಿತು ನೀನು ಕಾಪಾಡಬೇಕು. ಈಗ ಭಕ್ತೋ ಭಕ್ತಿ ಗುಣಾವೃತೆ, ಭಕ್ತೋ ಭಕ್ತಿ ಗುಣಾವೃತೆ ಮುದಮೃತಾ ಪೂರ್ಣೆ, ಮುದಮೃತಾ ಪೂರ್ಣೆ ಪ್ರಸನ್ನೆ ಮನಃ ಕುಂಭೆ, ಮುದಮೃತಾ ಪೂರ್ಣೆ ಪ್ರಸನ್ನೆ ಮನಃ ಕುಂಭೆ ಸಾಂಬ ತವಾಂಘ್ರಿ ಪಲ್ಲವ ಯುಗಂ, ಸಾಂಬ ತವಾಂಘ್ರಿ ಪಲ್ಲವ ಯುಗಂ ಸಂಸ್ಥಾಪ್ಯ ಸಂವಿತ್ಫಲಂ, ಸಂಸ್ಥಾಪ್ಯ ಸಂವಿತ್ಫಲಂ ಸತ್ವಂ ಮಂತ್ರಮುದೀರಯನ್, ಸತ್ವಂ ಮಂತ್ರಮುದೀರಯನ್ ನಿಜ ಶರೀರಾಗಾರ ಶುದ್ಧಿಂ ವಹನ್, ನಿಜ ಶರೀರಾಗಾರ ಶುದ್ಧಿಂ ವಹನ್ ಪುಣ್ಯಾಹಂ ಪ್ರಕಟೀಕರೋಮಿ, ಪುಣ್ಯಾಹಂ ಪ್ರಕಟೀಕರೋಮಿ ರುಚಿರಂ ಕಲ್ಯಾಣಮಾಪಾದಯನ್, ರುಚಿರಂ ಕಲ್ಯಾಣಮಾಪಾದಯನ್. ನಾನು ಇಷ್ಟವಾದಂಥ ಸುಂದರವಾದಂಥ ಮಂಗಳವನ್ನ ಬಯಸಿದವನಾಗಿ, ಇಷ್ಟವಾಗುವಂಥ ಆನಂದವನ್ನ ಕೊಡುವಂಥ ಮಂಗಳವನ್ನ ಬಯಸಿದವನಾಗಿ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಪುಣ್ಯಾಹವನ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಪುಣ್ಯಾಹಂ ಪ್ರಕಟೀಕರೋಮಿ, ಪುಣ್ಯಾಹವನ್ನ ಪ್ರಕಟಗೊಳಿಸ್ತೇನೆ. ಪುಣ್ಯಾಹ ಯಾವ ರೀತಿಯಲ್ಲಪ್ಪ ಅಂದ್ರೆ ಭಕ್ತೋ ಭಕ್ತಿ ಗುಣಾವೃತೆ, ಭಕ್ತಿ ಅನ್ನುವ ಒಂದು ಗುಣ ಅಂದ್ರೆ ಹಗ್ಗ ದಾರ, ಭಕ್ತಿ ಗುಣಾವೃತೆ ಭಕ್ತಿ ಎನ್ನುವ ಗುಣಗಳಿಂದ ಸುತ್ತು ಕಟ್ಟಲ್ಪಟ್ಟಿರುವ ಮುತ್ ಅಮೃತಾ ಪೂರ್ಣೆ, ಮುತ್ ಅಂದ್ರೆ ಆನಂದ, ಆನಂದ ಎಂಬ ಅಮೃತ ತುಂಬಿಕೊಂಡಿರುವ ಪ್ರಸನ್ನೆ ಪ್ರಸನ್ನವಾದ ಮನಃ ಕುಂಭೆ, ಮನಸ್ಸು ಅನ್ನೋದೇ ಕುಂಭ ಕಲಶ, ಅದರ ಒಳಗೆ ಎಲೆ ಇದೆಯಲ್ಲ ತವ ಅಂಘ್ರಿ ಪಲ್ಲವ ಯುಗಂ, ನಿನ್ನ ಪಾದಾರವಿಂದಗಳೆಂಬ ಪಲ್ಲವ ಎಲೆ ಚಿಗುರು ಅದನ್ನ ಇಟ್ಟು ಅದರ ಮೇಲೆ ಕಾಯಿ ಸಂವಿತ್ ಫಲಂ ಸಂಸ್ಥಾಪ್ಯ, ಜ್ಞಾನ ಅರಿವು ಎಂಬ ಫಲವನ್ನ ಇಟ್ಟು ಸತ್ ತ್ವಂ ಸತ್ವಂ, ಸತ್ ತ್ವಂ ಅದು ನೀನು ಅಥವಾ ಸಕಲವೂ ಆದವನು ನೀನು ಎಂಬ ಮಂತ್ರವನ್ನ ಉದೀರಯನ್ ಹೇಳುತ್ತಾ ನಿಜ ಶರೀರ ಆಗಾರ, ಆಗಾರ ಅಂದ್ರೆ ಮನೆ, ನನ್ನ ಶರೀರ ಎಂಬ ಮನೆಯ ಶುದ್ಧಿಯನ್ನ ಮಾಡ್ಕೊಳ್ತಾ ನಾನೇನ್ ಮಾಡ್ತೀನಿ, ರುಚಿರಂ ಅತ್ಯಂತ ಇಷ್ಟವಾಗುವ ಅತ್ಯಂತ ಸುಖಕರವಾಗುವಂತ ಕಲ್ಯಾಣ ಮಾಪಾದಯನ್ ಮಂಗಳವನ್ನ ಬಯಸುವವನಾಗಿ ಅಥವಾ ಮಂಗಳವನ್ನ ಉಂಟು ಮಾಡುವವನಾಗಿ ಪುಣ್ಯಾಹಂ ಪ್ರಕಟೀಕರೋಮಿ, ಪುಣ್ಯಾಹವನ್ನ ಪ್ರಕಟಗೊಳಿಸುತ್ತೇನೆ ಅಂದ್ರೆ ಪುಣ್ಯಾಹವನ್ನ ಮಾಡ್ತೇನೆ. ಮೊದಲಿಗೆ ಇಲ್ಲಿ ಮುಖ್ಯವಾದ ಅಂಶ ಏನು, ಪುಣ್ಯಾಹವನ್ನ ಮಾಡ್ತೇನೆ ಅನ್ನೋದು ಮುಖ್ಯ ಅಂಶ. ಪುಣ್ಯಾಹ ಮಾಡುವಾಗ ಮನೆ ಮನೆಗಳಲ್ಲಿ ಎಲ್ಲರಿಗೂ ಇದು ಗೊತ್ತಿರ್ಬೇಕು ಅಂತಿಲ್ಲ, ಗೊತ್ತಿರುತ್ತೆ ಅಂತಾನೂ ಇಲ್ಲ. ಸಾಮಾನ್ಯವಾಗಿ ಪುಣ್ಯಾಹ ಅನ್ನುವುದು ಎಲ್ಲ ಮಂಗಳ ಕಾರ್ಯಗಳಲ್ಲಿ ಮಾಡ್ತಾರೆ. ಅಂದ್ರೆ ನಾವು ಯಾವ ಜಾಗದಲ್ಲಿ ಮಂಗಳ ಕಾರ್ಯ ಮಾಡ್ಬೇಕೋ ಆ ಜಾಗದಲ್ಲಿ ಶುದ್ಧಿಯಾಗಬೇಕು. ಅದು ಯಾಗ ಇರ್ಬೋದು, ಯಜ್ಞ ಇರ್ಬೋದು, ದೇವರ ಪೂಜೆ ಇರ್ಬೋದು. ಆದ್ರೆ ಅದೆಲ್ಲ ದೇವರ ಪೂಜೆ ಮಾಡುವಾಗ, ಪ್ರತಿದಿನ ದೇವರ ಪೂಜೆ ಮಾಡುವಾಗ ಇಷ್ಟೆಲ್ಲ ವ್ಯಾಪಕವಾಗಿ ಪುಣ್ಯಾಹ ಮಾಡ್ತೀವಿ ಅಂತೇನಿಲ್ಲ. ಆದ್ರೆ ಪುಣ್ಯಾಹ ಅನ್ನುವುದು ಪ್ರತಿ ಯಾವುದೇ ಒಂದು ಮಂಗಳ ಕಾರ್ಯ ಆದ್ರೂ ಮಾಡ್ಬೇಕು. ಆದ್ರೆ ಈಗ ಪ್ರತಿದಿನದ ಪೂಜೆ, ಬರುವಂತಹ ಸ್ವರ್ಣ ಗೌರಿ ಇತ್ಯಾದಿ ವ್ರತ, ಅನಂತ ಪದ್ಮನಾಭ ವ್ರತ, ಅಂಥ ಸಂದರ್ಭಗಳಲ್ಲಿ ನಾವು ಮೊದಲೇ ಮನೆಯನ್ನೆಲ್ಲ ಗುಡಿಸಿ ಒರೆಸಿ, ಪೂಜೆ ಆರಂಭ ಮಾಡುವ ಮುನ್ನ ಇನ್ನೊಂದು ಸಲ ಒರೆಸಿ
ಆಮೇಲೆ ಮಡಿ ಉಟ್ಕೊಂಡ್ಬಂದು ರಂಗೋಲಿ ಇತ್ಯಾದಿ ಇಟ್ಟು ದೇವರನ್ನ ವಿಜಯ ಮಾಡಿಸೋದು ಈ ತರ ಮಾಡ್ತೇವಲ್ಲ, ಅದು ಪುಣ್ಯಾಹದ ಲೆಕ್ಕಕ್ಕೆ ಬರುತ್ತೆ. ಆದ್ರೆ ವಿಸ್ತಾರವಾದ ಪುಣ್ಯಾಹ ಅನ್ನುವುದನ್ನ ಒಂದು ಯಜ್ಞ ಮಾಡುವಾಗ, ನಾಮಕರಣಾದಿ ಸಂಸ್ಕಾರಗಳನ್ನ ಮಾಡುವಾಗ, ಯಾವುದೇ ಒಂದು ಕೆಲಸದಲ್ಲೂ ಕೂಡ ಪುಣ್ಯಾಹ ಮಾಡೋದು ಉಂಟು. ಇನ್ನು ಎರಡನೇದಾಗಿ ಪುಣ್ಯಾಹ ಯಾವಾಗ ಮಾಡ್ತೀವಿ ಅಂದ್ರೆ, ಮನೆಗೆ ಕಲ್ಮಶ ಬಂದ್ರೆ, ಅಂದ್ರೆ ಮನೆಗೆ ಮೈಲಿಗೆ ಬಂದ್ರೆ, ಆವಾಗ ಕೂಡ ಮೈಲಿಗೆ ಹೋಗಿಸ್ಕೊಳ್ಳೋದಕ್ಕೋಸ್ಕರ ಪುಣ್ಯಾಹ ಮಾಡ್ತೇವೆ. ಕಲ್ಮಶವನ್ನ ದೂರ ಮಾಡ್ಕೊಳ್ಳೋಕೆ ಪುಣ್ಯಾಹ, ಮಂಗಳ ಕಾರ್ಯವನ್ನ ಮಾಡುವುದಕ್ಕೆ ಅನುಮತಿಗೆ ಪುಣ್ಯಾಹ, ಅದನ್ನ ಆ ರೀತಿ ಎರಡು ರೀತಿಯಲ್ಲಿ ಪುಣ್ಯಾಹ ಮಾಡ್ತೇವೆ. ಇನ್ನು ಪುಣ್ಯಾಹ ಮಾಡುವಾಗ ಎರಡು ಕಲಶಗಳನ್ನ ಸ್ಥಾಪನೆ ಮಾಡ್ತಾರೆ. ಒಂದು ಪ್ರಧಾನ ಕಲಶ ಆಗಿರುತ್ತೆ, ಮತ್ತೊಂದು ವರುಣ ಕಲಶ ಆಗಿರುತ್ತೆ. ಹಾಗೆ ಕೆಲವು ಮನೆಗಳಲ್ಲಿ 3 ಕಲಶವನ್ನು ಸ್ಥಾಪನೆ ಮಾಡಬಹುದು. ಆಮೇಲೆ ಒಂದು ಬೆಲ್ಲವನ್ನ ಇಟ್ಟಿರ್ತಾರೆ, ಅದು ಗಣಪತಿ ಅಥವಾ ವಿಶ್ವಕ್ಸೇನ. ಒಂದು ಎಲೆಯ ಮೇಲೆ ಅಕ್ಕಿ ಹರಡಿ, ಅಕ್ಕಿ ಮೇಲೆ 2 ಕಲಶಗಳನ್ನ ಸ್ಥಾಪಿಸಿ, ಕೆಲವರು ಒಂದು ನೀಡೋರು ಇದ್ದಾರೆ. ಒಟ್ಟು ಒಂದು ಕಲಶ ಸ್ಥಾಪನೆ ಮಾಡಿ, ಒಂದು ಬೆಲ್ಲ ಇಟ್ಟು, ಬೆಲ್ಲದಲ್ಲಿ ವಿಘ್ನೇಶ್ವರನನ್ನ ಆವಾಹನೆ ಮಾಡಿ, ಅವನ ಅನುಮತಿಯನ್ನ ತಗೊಂಡು ಅವನಿಗೆ ಪೂಜೆ ಮಾಡಿ, ಈಗ ಕಲಶದಲ್ಲಿ ನಾವು ವರುಣನನ್ನ ಆವಾಹನೆ ಮಾಡಿ, ವರುಣನಿಂದ ನಮಗೆ ಮಂಗಳವನ್ನ ಬಯಸುವಂಥದ್ದು. ಇದು ಪುಣ್ಯಾಹ ಕಾರ್ಯ. ಹಾಗೆ ಮಾಡುವಾಗ ಕಲಶಕ್ಕೆ ಏನ್ ಮಾಡ್ತಾರೆ, ಹೊರಗಡೆ ದಾರಗಳನ್ನು ಸುತ್ತಿರ್ತಾರೆ. ಒಂದು ಏನು ಡೈಮಂಡ್ ಶೇಪ್ ಬರೋ ತರ ಕಲಶ ಇರುತ್ತೆ, ಕಲಶಕ್ಕೆ ದಾರಗಳನ್ನು ಸುತ್ತಿರ್ತಾರೆ. ಆಮೇಲೆ ಕಲಶದಲ್ಲಿ ಮಾವಿನ ಎಲೆಯನ್ನ ಇಡ್ತಾರೆ, ಸಾಮಾನ್ಯವಾಗಿ ಮಾವಿನ ಎಲೆನೆ. ಮತ್ತೆ ಅದರಲ್ಲಿ ಒಂದು ಕೂರ್ಚ ಇಡ್ತಾರೆ, ಒಂದು ಕಾಯಿ ಇಡ್ತಾರೆ. ಇದಿಷ್ಟು ಇಲ್ಲಿ ಏನ್ ಹೇಳ್ತಾ ಇರೋದು. ಮತ್ತದ್ರೊಳಗಡೆ ನೀರು ತುಂಬಿರ್ತಾರೆ. ಅವುಗಳನ್ನ ದಾರ ಕಟ್ಟಿದಾರಲ್ಲ ಹೊರಗಡೆ ಆ ಕುಂಭಕ್ಕೆ, ಆ ದಾರ ಯಾವ್ದಪ್ಪ ಅಂದ್ರೆ ಭಕ್ತಿ, ನಮ್ಮ ಭಕ್ತಿ ಎನ್ನುವ ದಾರ. ಇನ್ನು ನೀರು ತುಂಬಿದೆಯಲ್ಲ ಕಲಶದಲ್ಲಿ, ಅದ್ಯಾವುದು ಅಂದ್ರೆ ಆನಂದ ಎನ್ನುವ ಅಮೃತ, ಅದು ನೀರು, ಅದನ್ನ ತುಂಬಿದೆ. ಕಲಶ ಯಾವುದು? ನಮ್ಮ ಮನಸ್ಸೆನ್ನುವ ಕಲಶ ಪಾತ್ರೆ. ಅದರ ಒಳಗಡೆ ಚಿಗುರು ಯಾವುದು? ಪರಮಾತ್ಮನ ಪಾದಾರವಿಂದ. ಅದನ್ನಿಟ್ಟು ನಾವು ಕಾಯಿ ಇಡ್ತಾ ಇದೀವಲ್ಲ, ಅದ್ಯಾವುದು? ಸಂವಿತ್ ಫಲಂ, ಅರಿವು ಎನ್ನುವಂಥ ಜ್ಞಾನ ಅನ್ನುವಂಥದ್ದು ಇಡುದು. ಆಮೇಲೆ ಮಂತ್ರ ಯಾವುದು? ಮಂತ್ರ ಯಾವ್ದಪ್ಪ ಅಂದ್ರೆ ಸತ್ವಂ ಅನ್ನುವುದು ಮಂತ್ರ. ಆ ಸತ್ವಂ ಎನ್ನುವ ಮಂತ್ರವನ್ನ ಹೇಳ್ತಾ ಏನ್ ಮಾಡ್ಬೇಕು? ನಮ್ಮ ಆಗಾರ ಶುದ್ಧಿಯನ್ನ ಮಾಡ್ಬೇಕು. ಹಾಗೆ ಮಾಡೋದು ಯಾತಕ್ಕಪ್ಪ ಅಂದ್ರೆ, ನಮಗೆ ಬದುಕು ಸುಂದರ ಆಗ್ಬೇಕು, ಬದುಕು ರುಚಿಕರ ಆಗ್ಬೇಕು. ಬದುಕು ರುಚಿರ ಅಂದ್ರೆ ಮನೋಹರ ಅಂತಾನು ಅರ್ಥ ಇದೆ. ಬದುಕು ಮನೋಹರ ಆಗ್ಬೇಕು, ಬದುಕಿನಲ್ಲಿ ಮಂಗಳ ಉಂಟಾಗಬೇಕು. ಅದಕ್ಕೋಸ್ಕರ ಈ ಕಲ್ಯಾಣವನ್ನ, ಈ ಪುಣ್ಯಾಹವನ್ನ ಮಾಡ್ತೇನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಪುಣ್ಯಾಹ ಕಾರ್ಯವನ್ನ ಮಾಡ್ತೇನೆ. ಇಲ್ಲಿ ಸತ್ವಂ ಮಂತ್ರ ಅಂತ ಬಂದಾಗ ಎಷ್ಟೋ ಜನರಿಗೆ ಅಂದ್ರೆ, ಶಾಸ್ತ್ರ ಹೇಳುವ ಮಾತು ಸುಮ್ಮನೆ ನಾ ಹೇಳ್ತಾ ಇರುವುದು. ಶಾಸ್ತ್ರ ಹೇಳೋದು ಏನಪ್ಪಾ ಅಂದ್ರೆ, ಮಂತ್ರಗಳು ಗೊತ್ತಿಲ್ಲದೆ ಇದ್ದಾಗ ಮೂಲ ಮಂತ್ರದಿಂದ ಮಾಡಬಹುದು ಅಂತ ಹೇಳ್ತಾರೆ. ಸಾಧಾರಣವಾಗಿ ಮೂಲ ಮಂತ್ರದಿಂದಾನೇ ಜಲ ತುಂಬುತ್ತಾರೆ. ಜಲ ತುಂಬೋದಕ್ಕೂ ಮಂತ್ರ ಇದೆ, ಆದ್ರೆ ಜಲವನ್ನ ತುಂಬುವಾಗ ಮೂಲ ಮಂತ್ರದಿಂದ ಇದನ್ನ ಜಲ ತುಂಬುತ್ತಾರೆ. ಮೂಲ ಮಂತ್ರ ಅಂದ್ರೆ, ನಾವು ನಾರಾಯಣ ಆಗಿದ್ರೆ ಓಂ ನಮೋ ನಾರಾಯಣಾಯ, ರಾಮ ಆಗಿದ್ರೆ ಓಂ ರಾಮಾಯ, ಓಂ ಶ್ರೀರಾಮಾಯ, ಓಂ ಕೃಷ್ಣಾಯ, ಓಂ ಶ್ರೀ ಕೃಷ್ಣಾಯ. ಹಾಗೆ ಅದನ್ನ ಮೂಲ ಮಂತ್ರ ಹೇಳ್ಕೊಂಡೇ ನೀರು ತುಂಬಬಹುದು. ಇನ್ನು ಇನ್ನೊಂದು ಅಂಶ, ಇದನ್ನ ಬೇಕಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವುಗಳು ಮಾಡ್ಕೊಳ್ಬಹುದು, ನಮ್ಮ ಮನಸ್ಸಿಗೆ ತೃಪ್ತಿಯಾಗುವಂತೆ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪೂಜೆ ಮಾಡುವಾಗ್ಲೂ ಕೂಡ ಇದು ಶಾಸ್ತ್ರದಲ್ಲೇ ಇರುವಂತ ಮಾತು. ಮಂತ್ರ ಗೊತ್ತಿಲ್ಲ ಅಂತ ಬಿಡದೆ ಏನ್ ಮಾಡ್ಬೇಕು? ನಾನು ರಾಮನ ಪೂಜೆ ಮಾಡಕ್ ಕೂತಿದ್ರೆ ಓಂ ಶ್ರೀರಾಮಾಯ ನಮಃ, ಓಂ ಶ್ರೀರಾಮಾಯ ನಮಃ, ಓಂ ಶ್ರೀರಾಮಾಯ ನಮಃ, ಅದು ಸಾಕು. ಆ ಓಂ ಶ್ರೀರಾಮಾಯ ನಮಃ ಅಂತ ದೇವರನ್ನ ಏನ್ ಮಾಡ್ಬೇಕು? ಮಂಟಪದಿಂದ ತಂದು ಪೂಜೆ ಮಾಡುವ ತಟ್ಟೆಗೆ ಇಟ್ಕೊಳ್ಬೇಕು, ಅಭಿಷೇಕ ಎಲ್ಲ ಮಾಡೋ ತಟ್ಟೆಗೆ. ಹಾಗೆ ಅಭಿಷೇಕ ಮಾಡುವಾಗ ಕಲಶಕ್ಕೆ ನೀರು ತುಂಬಿಕೊಳ್ಳುವಾಗ ಓಂ ಶ್ರೀರಾಮಾಯ ನಮಃ, ಅದಕ್ಕೆ ನಾವು ಮಂತ್ರ ಹೇಳಿ ಶುದ್ಧಿ ಮಾಡ್ಕೊಳ್ಬೇಕಲ್ಲ. ಮಂತ್ರಾಕ್ಷತೆ ಮತ್ತೆ ತುಳಸಿ ಎಲ್ಲ ಹಾಕಿ ಆಗ್ಲೂ ಓಂ ಶ್ರೀರಾಮಾಯ ನಮಃ. ಒಟ್ಟು
ಮೂಲ ಮಂತ್ರವನ್ನ ಜಪಿಸಿ ಎಲ್ಲ ಮಾಡ್ಬೋದು. ಶ್ರೀರಾಮನಿಗೆ ಅರ್ಘ್ಯವನ್ನ ಸಲ್ಲಿಸ್ತೇನೆ, ಶ್ರೀರಾಮನಿಗೆ ಪಾದ್ಯವನ್ನ ಸಲ್ಲಿಸ್ತೇನೆ, ಹಾಗೆ ಬರೀ ಅಷ್ಟನ್ನೇ ಹೇಳಿದ್ರು ಕೂಡ ಅದು ಭಗವಂತನಿಗೆ ಪ್ರೀತಿಯಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನನಗ್ ಗೊತ್ತಿಲ್ಲ ಅಂತ ಬಿಟ್ಟು ಬಿಡಕ್ಕಿಂತ ಆ ರೀತಿ ಮೂಲ ಮಂತ್ರವನ್ನ ಇಟ್ಟುಕೊಂಡು ಹೇಳಬಹುದು. ಈಗ ನಾನು ಇದಕ್ಕೆ ಬರೋದಾದ್ರೆ ಅಲ್ಲಿ ಸತ್ ತ್ವಂ ಅಂತಿದಾರಲ್ಲ, ಇದಿಷ್ಟು ನಮ್ಗೆ ಸ್ಪಷ್ಟ ಆಯ್ತು. ಇನ್ನು ಒಂದು ಇದನ್ನ ಇನ್ನೊಂದು ರೀತಿಯಿಂದ ನೋಡೋದು ಹೇಗೆ ಅಂದ್ರೆ, ಈಗ ನಾವು ಮನೆಯಲ್ಲಿ ಅರ್ಚಕರನ್ನ ಕರೆಸಿದ್ದೇವೆ ಅಥವಾ ಋತ್ವಿಕಗಳು ಬಂದಿದ್ದಾರೆ, ಅವರು ಬಂದು ಪುಣ್ಯಾಹವಾಚನ ಮಾಡ್ತಾರೆ. ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಆ ಚಿತ್ರ ಬರ್ತಾ ಇರ್ಬೇಕು. ಆ ಕಲಶಕ್ಕೆ ಸುತ್ತ ದಾರ ಸುತ್ತಿರೋದು ನನ್ನ ಭಕ್ತಿ, ಕಲಶ ನನ್ನ ಮನಸ್ಸು, ಕಲಶದಲ್ಲಿ ತುಂಬಿದ ನೀರು ನನ್ನ ಒಂದು ಆನಂದ, ಕಲಶದಲ್ಲಿ ಸಿಕ್ಕಿಸಿರುವಂತ ಮಾವಿನ ಎಲೆ ಪರಮಾತ್ಮನ ಪಾದಾರವಿಂದ. ಅದನ್ನೆಲ್ಲ ನೋಡ್ತಾ ನೋಡ್ತಾ ಈ ಒಂದು ಭಾವ ತುಂಬಿ ಬಂದ್ರೆ ನಿಜವಾದ ಪುಣ್ಯಾಹ ಆಗ್ಬಿಡುತ್ತೆ. ನಮ್ಮ ನಿಜ ಶರೀರ ಎನ್ನುವ ಆಗಾರ ಶುದ್ಧ ಆಗ್ಬಿಡುತ್ತೆ. ಆ ಭಾವನೆ ಅತ್ಯಂತ ಪ್ರಧಾನವಾದ್ದು. ಆದ್ರಿಂದಲೇ ನಾವು ಕೇಳಿರೋದು ಭಾವನೆ ಮುಖ್ಯ ಹೊರತು ಭಾವಗ್ರಾಹಿ ಜನಾರ್ದನ. ಜನಾರ್ದನ ಭಾವವನ್ನ ಗ್ರಹಿಸ್ತಾನೆ, ವ್ಯಾಕರಣವನ್ನಲ್ಲ, ಶಾಸ್ತ್ರವನ್ನಲ್ಲ. ಆದ್ರಿಂದಲೇ ವಿಷ್ಣಾಯ ನಮಃ, ವಿಷ್ಣವೇ ನಮಃ ಎರಡು ಪರಮಾತ್ಮನಿಗೆ ಅದು ಮೇನ್ ಆಗಲ್ಲ. ವ್ಯಾಕರಣ ಶಾಸ್ತ್ರ ಬಲ್ಲವನಿಗೆ ದೋಷ ಆಗುತ್ತೆ, ಆದ್ರೆ ಪರಮಾತ್ಮನಿಗೆ ನಿನ್ನ ಹೃದಯ ಮುಖ್ಯ ಆಗುತ್ತೆ ಅನ್ನುವುದು ಮುಖ್ಯ. ಹಾಗಾಗಿ ಈ ಒಂದು ಇದನ್ನ ಮಾಡುವಾಗ, ಪುಣ್ಯಾಹವನ್ನ ಮಾಡುವಾಗ ಈ ಭಾವನೆಯನ್ನ ನಾವು ತಂದ್ಕೊಳ್ಬೇಕು. ಈಗ ಸತ್ ತ್ವಂ ಅಂತ ಹೇಳುವಾಗ, ಸತ್ ಅಂದ್ರೆ ಎಲ್ಲ ಅಸ್ತಿತ್ವದಲ್ಲಿರುವುದೆಲ್ಲ. ಅಸ್ತಿತ್ವದಲ್ಲಿರುವುದೆಲ್ಲ ಅಂದ್ರೆ ಯಾವ್ಯಾವುದು? ಇಡೀ ವಿಶ್ವಾಂಡ. ಇಡೀ ವಿಶ್ವಾಂಡದಲ್ಲಿ ನಮ್ಮ ಇಂದ್ರಿಯಗಳಿಗೆ ಗೋಚರ ಬರೋದಷ್ಟೇ ಅಲ್ಲ, ಈಗ ಇಲ್ಲಿ ಗೋಚರಕ್ಕೆ ಬರದೇ ಇರೋದು ಎಷ್ಟು ಕೋಟಿ ಇದೆ ಅಲ್ವಾ? ಅಸ್ತಿತ್ವದಲ್ಲಿರುವ ಎಲ್ಲ ಜೊತೆನಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ಅಂದಾಗ ಮೇಲ್ಮೇಲಿನ ಲೋಕಗಳಿದೆ. ಮೇಲ್ಮೇಲಿನ ಲೋಕಗಳಿಗೆ ಬೇರೆ ಬೇರೆ ಅಧಿಪತಿಗಳಿದ್ದಾರೆ, ಲೋಕಾಧಿಪತಿಗಳು. ಅಲ್ಲಿ ವಾಸ ಮಾಡುವ ವಿದ್ಯಾಧರ, ಯಕ್ಷ, ಗಂಧರ್ವ, ಎಲ್ಲ ಇದಾರಲ್ಲ, ಆ ಎಲ್ಲವೂ ಸತ್ ಇದೆ. ಹಾಗೆ ಬ್ರಹ್ಮ, ವಿಷ್ಣು, ಈಶ್ವರ ಸತ್. ಆ ಸತ್ ಎನ್ನುವುದು ತ್ವಂ, ನೀನು ಎಂಬ ಭಾವ. ಆ ಭಾವದಿಂದ ಮಂತ್ರವನ್ನ ನಾನು ಜಪಿಸ್ತಾ ಇದ್ರೆ ಅದೇ ಪುಣ್ಯಾಹ. ಅದಕ್ಕಿಂತ ದೊಡ್ಡ ಪುಣ್ಯಾಹ ಇನ್ನೇನು ಬೇಕಿಲ್ಲ. ಪರಮಾತ್ಮ ಎಲ್ಲಾ ನೀನು, ಎಲ್ಲಾ ನೀನು, ಎಲ್ಲಾ ನೀನು, ಎಲ್ಲ ನಿನ್ನದು ಸತತ್ವಂ. ಆದ್ರಿಂದಲೇ ಹೇಳುವಾಗ ಸಕಲಮಿದ ಮಹಂಚ ವಾಸುದೇವ, ಇದೆಲ್ಲ ಸಕಲಂ ಇದಂ ಅಹಂ, ಏನು ವಿಶ್ವಾಂಡವಾಗಿ ವ್ಯಾಪಿಸಿಕೊಂಡಿದೆ, ವಿಶ್ವಾಂಡವಾಗಿ ವ್ಯಾಪಿಸಿರುವಂತ ವಿಶ್ವಾತೀತವಾಗಿ ಅಂದ್ರೆ ಮೇಲಿನ ಲೋಕಗಳಲ್ಲಿ ಎಲ್ಲ ತುಂಬಿಕೊಂಡಿರುವುದನ್ನ ಅಹಂ ಎಂಬ ಶಬ್ದ ಪದಾರ್ಥವಾಗಿ ಹೇಳಿದರೆ, ಅದರ ಎಲ್ಲದರ ಒಳಗೆ ಇರುವವನು ಯಾರು? ವಾಸುದೇವ. ವಾಸುದೇವ ಅದರ ಅತೀತವಾಗಿ, ವಾಸುದೇವ ಪರಮ ಪುಮಾನ್ ಪರಮೇಶ್ವರ, ಎಲ್ಲದರ ಒಳಗಿದ್ದು ಎಲ್ಲ ಅತೀತನಾಗಿ ಇದ್ದಾನೆ. ಆದ್ರಿಂದಲೇ ಸತ್ ತ್ವಂ, ಸತ್ ಎಂಬುದು ಅಹಂ ಆದ್ರೆ ತ್ವಂ ತ್ವಂ, ಆದ್ರಿಂದ ಆ ರೀತಿಯಾಗಿ ತ್ವಂ ಅಂದ್ರು ಪರಮೇಶ್ವರ, ಪರಮಾತ್ಮ. ಇತಿ ಮತಿರಚನಾ ಭಗತ್ಯನಂತೆ, ಅನಂತನಾದ ಪರಮಾತ್ಮನಲ್ಲಿ ಆ ಭಾವ ಬಂದ್ಬಿಟ್ರೆ ಅದನ್ನ ನಾವು ಅದನ್ನೇ ಏನ್ ಅನ್ಕೊಳ್ಳೋದು? ಪುಣ್ಯಾಹ ಎಂಬುದಾಗಿ. ಆಗ ಹೃದಯಗತವಾಗಿ ಈ ಒಂದು ಚಿಂತನೆ ಬರಬೇಕು. ಇದು ವಿಷ್ಣು ಪುರಾಣದ ಮಾತು. ಆ ಒಂದು ಭಾವ ಬಂದಾಗ ನಮ್ಮೆಲ್ಲ ಕಲ್ಮಶಗಳು ದೂರ ಆಗುತ್ತೆ, ಶರೀರವನ್ನ ಮತ್ತೆ ಮತ್ತೆ ಪಡೆಯುವಂತ ಚಿಂತನೆನೇ ಬರೋಲ್ಲ, ಎಲ್ಲ ದೂರದಿಂದಲೇ ನಮ್ಮನ್ನ ಬಿಟ್ಟು ಹೊರಟೋಗುತ್ತೆ ಅಂತ ವಿಷ್ಣು ಪುರಾಣ ಹೇಳುತ್ತೆ. ಆದ್ರಿಂದ ಸತ್ ತ್ವಂ ಎನ್ನುವಂತ ಒಂದು ಭಾವವನ್ನ ಇಟ್ಟುಕೊಂಡು ಅದನ್ನ ನಾವು ಮಂತ್ರವಾಗಿಟ್ಟು ನೀರು ತುಂಬಿಕೊಂಡು ಈ ಪುಣ್ಯಾಹವನ್ನ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಪುಣ್ಯಾಹ ಮಾಡುವಾಗ್ಲೇ, ಸಂಕಲ್ಪ ಮಾಡುವಾಗ್ಲೇ ಹೇಳ್ತಾರೆ, ಶಾಂತಿ, ಪುಷ್ಟಿ, ತುಷ್ಟಿ, ವೃದ್ಧಿ, ಅವಿಘ್ನ, ಆರೋಗ್ಯ, ಆಯುಷ್ಯ ಇತ್ಯಾದಿಗಳ ಸಿದ್ಧಿಗಾಗಿ ಪುಣ್ಯಾಹ ವಾಚನಂ ಕರಿಷ್ಯೆ ಅಥವಾ ಕಾರಯಿಷ್ಯೆ, ಮಾಡಿಸ್ತೀನಿ ಅಂತ. ಆದ್ರಿಂದ ಬಂದವರನ್ನ ನೀವೆಲ್ಲರೂ ಸುಮನಸ್ಕರಾಗಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸುಮನಾಸ್ಮಹ ಅಂದ್ಮೇಲೆ ಶುರು ಮಾಡ್ತಾರೆ. ಶುರು ಮಾಡುವಾಗ್ಲೇ ಏನ್ ಹೇಳ್ತಾರೆ? ಶಾಂತಿರಸ್ತು ಇತಿ ಭವಂತೋ ಬ್ರುವಂತು, ಶಾಂತಿರಸ್ತು ಅಂತ ಅವ್ರು ಹೇಳ್ತಾರೆ.
ಹಾಗೆ ಶಾಂತಿರಸ್ತು, ಪುಷ್ಟಿರಸ್ತು, ತುಷ್ಟಿರಸ್ತು, ವೃದ್ಧಿರಸ್ತು, ಅವಿಘ್ನಮಸ್ತು, ಆರೋಗ್ಯಮಸ್ತು, ಆಯುಷ್ಯಮಸ್ತು, ಧನ ಧಾನ್ಯ ಸಮೃದ್ಧಿರಸ್ತು, ಗೋಬ್ರಾಹ್ಮಣೇಭ್ಯೋ ಶುಭಂ ಭವತು. ಇವೆಲ್ಲ ಪುಣ್ಯಾಹದಲ್ಲಿ ಮಾಡುವ ಸಂಕಲ್ಪ. ಇಷ್ಟನ್ನ ಹೇಳ್ತಾ ಇರೋ ಉದ್ದೇಶ ಏನು ಹೇಳಿ? ಪರಮಾತ್ಮ ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾನೆ. ಎಲ್ಲವನ್ನ ವ್ಯಾಪಿಸಿಕೊಂಡಿರುವ ಪರಮಾತ್ಮನನ್ನ ನಮ್ಮ ಭಕ್ತಿ ಎಂಬ ಭಾವದಿಂದ ಭಾವಿಸಿ ಮಾಡಿದ್ದೆ ಪುಣ್ಯಾಹ. ಅದರಿಂದ ಬಂದ ಲಾಭ ಈಗ ಹಿಂದಿನ ಮಂತ್ರದಲ್ಲಿ ಹೇಳಿದಂತೆ ಅಂತರಂಗ. ಆ ರೀತಿಯಲ್ಲಿ ಪರಮಾತ್ಮನನ್ನ ಆಶ್ರಯಿಸೋದಕ್ಕೆ ಈ ನಿಜಾಗಾರ ಶುದ್ಧಿ, ನಮ್ಮ ಈ ಶರೀರದ ಶುದ್ಧಿ ಇದೆಯಲ್ಲ, ನಿಜಾಗಾರ ಶರೀರ ಶುದ್ಧಿ, ಅದು ಈ ಸತ್ ತ್ವಂ ಅನ್ನುವ ಮಂತ್ರದಿಂದ ಆಗತ್ತೆ. ಹಾಗಾದಾಗ ಶಾಂತಿ, ಪುಷ್ಟಿ, ತುಷ್ಟಿ, ವೃದ್ಧಿ, ಸಮೃದ್ಧಿ, ಆಯುಸ್ಸು, ಆರೋಗ್ಯ, ಧನ ಎಲ್ಲ ಸಮಾಧಾನವಾಗಿ ಇರುವಂತೆ ಆಗತ್ತೆ. ಅದನ್ನ ಪುಣ್ಯಾಹ ಅಂತ ಭಾವಿಸ್ತಾರೆ. ಆದ್ರಿಂದಲೇ ಹೇಳುವಾಗ ಈ ಮಂತ್ರಗಳಲ್ಲಿ ಪುಣ್ಯಾಹ ವಾಚನೆ ಮಾಡಿದ ಮೇಲೆ ಆ ಪುಣ್ಯಾಹದ ನೀರನ್ನ ತಕೊಂಡು ಬಂದು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡುವಾಗ ಹೇಳ್ತಾರೆ, ಮಾಸ್ತೋ ಓಷ್ಪತೆ ಪ್ರತಿಜಾನಿ ಯಸ್ಮಾನ್ ಸ್ವಾವೇಶೋ ಅನಮೀವೋ ಭವಾನಃ ಯತ್ವೇ ಮಹಿ ಪ್ರತಿತನ್ನೋ ಜುಷಸ್ವತ್ವನ್ನೋ ಏಧಿದ್ವಿಪದೇ ಶಂಚತುಷ್ಪದೇ. ನೀನು ನಮ್ಮ ಮನೆಯಲ್ಲಿರುವ 2 ಕಾಲು 4 ಕಾಲುಗಳ ಎಲ್ಲರಿಗೂ ಮಂಗಳವನ್ನ ಉಂಟು ಮಾಡು, ನಮಗೆ ಆನಂದವನ್ನ ಕೊಡು, ನಾವು ಮಾಡಿದ ಇದರಿಂದ ನೀನು ತೃಪ್ತನಾಗು. ಹೀಗೆ ವಾಸ್ತೋಷ್ಪತಿಯನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು. ಹಾಗೆ ವಾಸ್ತೋ ಓಷ್ಪತೆ ಷಡ್ಮಯ ಸಗಂ ಸದಾತೆ ಸಕ್ಷೀಮಹಿರಣ್ಯಯ ಗಾತು ಮತ್ಯಾ ಆವಃ ಕ್ಷೇಮಂ ಉತ ಯೋಗೆ ವರನ್ನೋ ಯೂಯಂ ಪಾತ ಸ್ವಸ್ತಿಭಿಃ ಸದಾನಃ. ನೋಡಿ ಅಲ್ಲಿ ಯೋಗಕ್ಷೇಮ ಧುರಂಧರ ಅಲ್ಲಿದೆ ಏನು? ಆವಹ ಕ್ಷೇಮಂ ಉತ ಯೋಗಂ. ನೀನು ನಮ್ಮ ಕ್ಷೇಮ ಯೋಗ ಇವುಗಳನ್ನು ನೋಡು. ವರ ನಮಗೆ ನಿನ್ನ ಒಂದು ಅಸ್ತಿತ್ವವೇ ಒಂದು ವರಿಸಲು, ಆಶ್ರಯಿಸಿಕೊಳ್ಳಲು ಇರಲು ಯೋಗ್ಯವಾದ್ದು. ಆದ್ರಿಂದ ಎಂ ಅಂದಾಗ ಲೋಕಾಧಿಪತಿಗಳು 2 ಕಲಶ 3 ಕಲಶ ಯಾವ ಕಲಶದಲ್ಲಿ ಯಾರನ್ನ ನಾವು ಆವಾಹನೆ ಮಾಡಿದೇವೋ ಅವರು ಏನ್ ಮಾಡ್ಬೇಕು? ಸ್ವಸ್ತಿಭಿಹಿ, ಸ್ವಸ್ತಿಯಿಂದ ನಮ್ಮನ್ನ ಯಾವಾಗ್ಲೂ ಕಾಪಾಡ್ಬೇಕು, ಯಾವಾಗ್ಲೂ ರಕ್ಷಿಸ್ಬೇಕು. ಹಾಗೆ ವಾಸ್ತೋ ಓಷ್ಪತೆ ಪ್ರತರಣೋನ ಏಧಿಗೋಭಿರಶ್ವೇಭಿರಿಂದೋ ಅಜರಾಸಸ್ತೆ ಸಖ್ಯೇ ಸ್ಯಾಮ ಪಿತೇವ ಪುತ್ರಾನ್. ಹಿಂದಿನ ಮಂತ್ರದಲ್ಲಿ ಬಂದಿರೋ ಎಲ್ಲ ಇದ್ರೊಳಗಿದೆ ನೋಡಿ. ಸಖ್ಯ ಸುಹೃದಮ್ಮಲ್ಲಿ ಬಂತು, ಇಲ್ಲಿ ಸಖ್ಯೇವ ಸಖ್ಯೇ ಸ್ಯಾಮ ಪಿತೇವ ಪುತ್ರಾನ್ ಪ್ರತಿನೋಜುಷಸ್ವ ಅಮೀವಹ ವಾಸ್ತೋ ಓಷ್ಪತೆ ವಿಶ್ವಾರೂಪಾಣ್ಯಾವಿಶನ್. ನೋಡಿ ಅಲ್ಲಿ ಸತ್ವಂ, ಅದರಿಂದ ವಿಶ್ವಾರೂಪಾಣ್ಯಾವಿಶನ್ ಸಖಾ ಸುಷೇವಯೇಧಿನಃ. ನೀನು ಸಖನಂತೆ ಅಂತರಂಗನಂತೆ ನಮಗೆ ಒಳ್ಳೆಯದನ್ನ ಮಾಡುವವನಾಗಿ ನಮ್ಮ ಮೇಲೆ ಅನುಗ್ರಹವನ್ನ ಮಾಡು. ಹೀಗೆ ಆ ಮಂತ್ರ ಹೇಳುತ್ತೆ. ಆದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಹಸುಗಳು, ಕುದುರೆಗಳು, ಪ್ರಾಣಿಗಳು, ಹಾಗೆ ಬಂಧುವರ್ಗದವರು, ಒಡನಾಡಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅಜರಾಸಹ ಅಂದ್ರೆ ಮುಪ್ಪಿಲ್ಲದವರಾಗಿ. ಮುಪ್ಪಿಲ್ಲದವರಾಗಿ ಅಂದ್ರೆ ಮತ್ತೆ ಮತ್ತೆ ಜನ್ಮ ತಳೆಯದವರಾಗಿ ಸುಖವಾಗಿ ಇರುವಂತೆ ನೀನು ಮಾಡು ಎಂಬುದಾಗಿ ಮಾಡುವಂತಹ ಒಂದು ಪುಣ್ಯಾಹ ವಾಚನ ಕಾರ್ಯ ಇದೆಯಲ್ಲ, ಆ ಪುಣ್ಯಾಹ ವಾಚನ ಕಾರ್ಯ ನಮ್ಮ ಹಿರಿಯರನ್ನೆಲ್ಲ ನಮ್ಮ ನೆನಪಿಗೆ ತಂದು ಕೊಡುತ್ತೆ. ನಮ್ಮ ಹಿರಿಯರ ಆಶೀರ್ವಾದವನ್ನು ಕೂಡ ತಂದು ಕೊಡುತ್ತೆ. ಹಾಗೆ ಮಾಡುವಂತಹ ಈ ಪುಣ್ಯಾಹ ಕಾರ್ಯ ಏನಾಗಬೇಕು? ನಾನು ಮಾಡ್ತಾ ಈ ಒಂದು ಶರೀರದಲ್ಲಿ ಮನೋಹರವಾದ ಒಂದು ಭಾವವನ್ನ ಉಂಟು ಮಾಡಬೇಕು. ನಿನ್ನ ಪದತಲದಲ್ಲಿ ದೃಢವಾದ ಭಕ್ತಿಯನ್ನ ಉಂಟು ಮಾಡಬೇಕು. ಅಷ್ಟೇ ಅಲ್ಲದೆ ಈ ಶರೀರದ ಶುದ್ಧಿಯಿಂದ ನಿನ್ನನ್ನ ನಾನು ಹೊಂದುವುದಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು. ಅದಕ್ಕೋಸ್ಕರ ನಾನು ಇದನ್ನ ಪುಣ್ಯಾಹ ಮಾಡ್ತೇನೆ. ಪುಣ್ಯಾಹ ಮಾಡ್ತೇನೆ ಅಂದ್ರೆ ಶುದ್ಧೀಕರಿಸ್ತೇನೆ. ಶುದ್ಧೀಕರಿಸೋದು ಯಾವುದರಿಂದ? ಪರಮಾತ್ಮನ ನಾಮದಿಂದ, ಪರಮಾತ್ಮನ ಸ್ಮರಣೆಯಿಂದ, ಪರಮಾತ್ಮನನ್ನ ಭಾವಿಸೋದ್ರಿಂದ ಅಷ್ಟೇ.
ಅದು ನಮಗೆ ಅನೇಕ ಬಾರಿ ಗೊತ್ತಿದೆ. ಪರಮಾತ್ಮನನ್ನ ಸ್ಮರಿಸೋದೇ ಶುದ್ಧತೆಗೆ ಮೂಲ. ಭಗವಂತನ ನಾಮ ಸ್ಮರಿಸಿದರೆ ಅದೇ ತಾನೇ ಹೇಳುದು, ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಘ್ರಿ ಯುಗಂ ಸ್ಮರಾಮಿ. ಹಾಗೆಲ್ಲ ಹೇಳುವಾಗ ಪರಮಾತ್ಮನನ್ನ ನೆನೆಸ್ಕೊಂಡ್ರೆ ಅದೇ ಎಲ್ಲ ಶುದ್ಧಿ. ಅದೇ ಏನು ಪಂಚಾಂಗ ಶುದ್ಧಿ ಅಂತಾರಲ್ಲ, ಎಲ್ಲ ಶುದ್ಧಿ ಅಲ್ಲೇ ಆಗತ್ತೆ. ಗ್ರಹ ಶುದ್ಧಿ, ನಕ್ಷತ್ರ ಶುದ್ಧಿ, ಈ ರೀತಿಯಾಗಿ ಎಲ್ಲ ವಾರ ಶುದ್ಧಿ, ಎಲ್ಲ ಶುದ್ಧಿಯೂ ಕೂಡ ಆಗತ್ತೆ. ಅದಕ್ಕೋಸ್ಕರ ನಿನ್ನನ್ನ ಎಲ್ಲ ವ್ಯಾಪಿಸಿರುವಂತಹ ಯೋಗಕ್ಷೇಮ ದುರಂಧರನಾದ ನಿನ್ನನ್ನ ಸ್ಮರಿಸಿಕೊಳ್ಳುವಂತಹ ಒಂದು ಬುದ್ಧಿಯನ್ನ ನನಗೆ ಕೊಡು ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ಭಕ್ತೋ ಭಕ್ತಿ ಗುಣಾವೃತೆ, ಭಕ್ತ ಭಕ್ತಿ ಗುಣಾವೃತೆ, ಭಕ್ತಿ ಎಂಬ ಹಗ್ಗದಿಂದ ಸುತ್ತು ಕಟ್ಟಲ್ಪಟ್ಟಿರುವ, ಮುದಮೃತ ಪೂರ್ಣೆ, ಆನಂದ ಎಂಬ ಅಮೃತದಿಂದ ತುಂಬಿರುವ, ಪ್ರಸನ್ನೆ ಪ್ರಸನ್ನವಾದ, ಮನಃ ಕುಂಭೆ ಮನಸ್ಸೆನ್ನುವ ಮಡಕೆ ಅಥವಾ ಕಲಶ, ಅದರ ಒಳಗೆ ತವ ಅಂಘ್ರಿ ಪಲ್ಲವ ಯುಗಂ, ನಿನ್ನ ಪಾದ ದ್ವಂದ್ವ ಎರಡು ಪಾದಗಳನ್ನ ಅದನ್ನೇ ಚಿಗುರಾಗಿ ಇಟ್ಟು, ಸಂವಿತ್ ಫಲಂ ಸಂಸ್ಥಾಪ್ಯ, ಅರಿವು, ಎಂಥ ಅರಿವು? ಸತತ್ವಂ ಎಂಬ ಅರಿವು. ಅದರಿಂದ ನಾವು ಏನ್ ಮಾಡ್ಬೇಕು? ಫಲವನ್ನ, ಆ ಅರಿವನ್ನೋದೇ ಫಲ. ಆ ಅರಿವನ್ನ ಇಟ್ಟು ಸತ್ವಂ ಮಂತ್ರ ಮುದೀರಯನ್, ಸತತ್ವಂ ಎಂಬ ಮಂತ್ರವನ್ನ ಹೇಳ್ತಾ, ನಿಜ ಶರೀರ ಆಗಾರ ಶುದ್ಧಿಂ, ನಮ್ಮ ಶರೀರ ಎನ್ನುವ ಮನೆ, ಆಗಾರ ಅಂದ್ರೆ ಮನೆ, ಆ ಮನೆಯ ಶುದ್ಧಿಯನ್ನ ವಹನ್ ಮಾಡ್ಕೊಳ್ತಾ, ಪುಣ್ಯಾಹಂ ಪುಣ್ಯಾಹವನ್ನ ರುಚಿರಂ ಕಲ್ಯಾಣಂ ಆಪಾದಯನ್, ಮನೋಹರವಾದ ಸುಂದರವಾದ ಕಲ್ಯಾಣವನ್ನ ಬಯಸಿದವನಾಗಿ ಪ್ರಕಟೀಕರೋಮಿ, ಮಾಡುತ್ತೇನೆ. ಭಕ್ತೋ ಭಕ್ತಿ ಗುಣಾವೃತೆ, ಮುದಮೃತ ಪೂರ್ಣೆ, ಪ್ರಸನ್ನೆ ಮನಃ ಕುಂಭೆ, ಸಾಂಬ ತವಾಂಘ್ರಿ ಪಲ್ಲವ ಯುಗಂ ಸಂಸ್ಥಾಪ್ಯ ಸಂವಿತ್ಫಲಂ, ಸತ್ವಂ ಮಂತ್ರ ಮುದೀರಯನ್, ನಿಜ ಶರೀರಾಗಾರ ಶುದ್ಧಿಂ ವಹನ್, ಪುಣ್ಯಾಹಂ ಪ್ರಕಟೀಕರೋಮಿ, ರುಚಿರಂ ಕಲ್ಯಾಣಮಾಪಾದಯನ್. ಆಮ್ನಾಯಾಂ ಬುದ್ಧಿಮಾದರೇಣ ಸುಮನಃ ಸಂಘಾ ಸಮುದ್ಯನ್ಮನೋ, ಆಮ್ನಾಯಾಂ ಬುದ್ಧಿಮಾದರೇಣ ಸುಮನಃ ಸಂಘಾ ಸಮುದ್ಯನ್ಮನೋ, ಮಂಥಾನಂ ದೃಢ ಭಕ್ತಿರಜ್ಜು ಸಹಿತಂ, ಮಂಥಾನಂ ದೃಢ ಭಕ್ತಿರಜ್ಜು ಸಹಿತಂ, ಕೃತ್ವಾ ಮಥಿತ್ವಾ ತತಃ, ಕೃತ್ವಾ ಮಥಿತ್ವಾ ತತಃ, ಸೋಮಂ ಕಲ್ಪತರುಂ ಸುಪರ್ವಸುರಭಿಂ, ಸೋಮಂ ಕಲ್ಪತರುಂ ಸುಪರ್ವಸುರಭಿಂ, ಚಿಂತಾಮಣಿಂ ಧೀಮತಾಂ, ಚಿಂತಾಮಣಿಂ ಧೀಮತಾಂ, ನಿತ್ಯಾನಂದ ಸುಧಾಂ, ನಿತ್ಯಾನಂದ ಸುಧಾಂ, ನಿರಂತರ ರಮಾ ಸೌಭಾಗ್ಯ ಮಾತನ್ವತೆ, ನಿರಂತರ ರಮಾ ಸೌಭಾಗ್ಯ ಮಾತನ್ವತೆ. ಈಗ ಇಲ್ಲಿ ಅಮೃತ ಮಥನದ ವಿಷಯವನ್ನ ಹೇಳ್ತಾ ಇದ್ದಾರೆ. ಅಮೃತ ಮಥನ ಮಾಡುವಾಗ ದೇವ ಗಣಗಳು ಹೇಗೆ ಆ ಕಡಗೋಲನ್ನ ತಗೊಂಡು ಬಂದು ಸಮುದ್ರದಲ್ಲಿ ಹಾಕಿ ಹಗ್ಗದಿಂದ ಕಡಿದ್ರು, ಹಾಗೆ ಹಾಕಿದ್ದು ಏನು ಇಲ್ಲಿ? ಆಮ್ನಾಯ, ವೇದ ಎಂಬುದು. ವೇದ ಎಂಬುದು ಏನದು? ವೇದ ಎಂಬುದು ಸಮುದ್ರ, ಅಲ್ಲಿ ಅಂಬುಧಿ, ಅದರ ಒಳಗೆ ಸುಮನಸ್ಸಂಘಾಹ, ಒಳ್ಳೆಯ ಮನಸ್ಸಿನಿಂದ ಕೂಡಿರುವಂತಹ ದೇವತೆಗಳ ಸಮೂಹ ಅಥವಾ ಸಜ್ಜನರ ಸಮೂಹ. ಹಾಗೆ ಉದ್ಯನ್ಮನಃ, ಅದರ ಒಳಗೆ ಮನಸ್ಸು ಅನ್ನುವುದನ್ನ ಮಂಥಾನಂ, ಮಂಥಾನ ಅಂದ್ರೆ ಕಡಗೋಲು, ಕಡಗೋಲಾಗಿ ಇಟ್ಟು, ಹಗ್ಗ ಯಾವುದು? ದೃಢ ಭಕ್ತಿ ರಜ್ಜು ಸಹಿತಂ,
ದೃಢವಾದ ಭಕ್ತಿ ಅನ್ನುವ ಹಗ್ಗ, ಅದನ್ನ ಹಾಕಿ ಮಥಿತ್ವ, ಚೆನ್ನಾಗಿ ಮಥನ ಮಾಡ್ಬೇಕು. ಹಾಗೆ ಮಥನ ಮಾಡಿದಾಗ ಏನೇನ್ ಬರುತ್ತೆ? ಸೋಮ, ಚಂದ್ರ ಬರ್ತಾನೆ. ಕಲ್ಪತರು, ಕಲ್ಪವೃಕ್ಷ ಬರುತ್ತೆ. ಹಾಗೆ ಸುಪರ್ವ ಸುರಭಿಂ ಚಿಂತಾಮಣಿಂ, ಚಿಂತಾಮಣಿ ಅನ್ನುವ ವೃಕ್ಷ ಬರುತ್ತೆ. ಕಾಮಧೇನು, ಸುರಭಿ ಕಾಮಧೇನು ಬರುತ್ತೆ. ಹೀಗೆ ಆ ಎಲ್ಲವನ್ನು ಪಡೆದು ಆ ಎಲ್ಲಕ್ಕೆ ಸಮಾನವಾಗಿರುವ ನಿತ್ಯಾನಂದ ಸುಧಾ, ಈ ಎಲ್ಲಕ್ಕೆ ಸಮಾನವಾದ್ದು ಯಾವುದು? ನಿತ್ಯಾನಂದ ಸುಧಾ, ಸದಾ ಆನಂದ 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 ಎನ್ನುವಂಥ ಅಮೃತ, ಅದನ್ನು ನಾನು ಪಡ್ಕೊಂಡು ನಿರಂತರಂ ಸದಾ ಕಾಲವೂ ಕೂಡ. ಮತ್ತೆ ಸಮುದ್ರದಿಂದ ಲಕ್ಷ್ಮಿ ಬಂದ್ಲಲ್ಲ, ಸೌಭಾಗ್ಯ ಲಕ್ಷ್ಮಿ, ಆ ಸೌಭಾಗ್ಯ ಲಕ್ಷ್ಮಿಯನ್ನ ನಾನು ಹೊಂದುವುದಕ್ಕೆ ಇಷ್ಟಪಡ್ತೇನೆ. ಹಾಗೂ ಹೇಳ್ಕೊಳ್ಬಹುದು. ಹಿಂದೆ ಭಕ್ತೋ ಅಂದಿದ್ದಾರೆ. ಭಕ್ತನಾದವನು ಈ ರೀತಿ ಸಮುದ್ರ ಮಥನವನ್ನ ಮಾಡಿ ಅಮೃತವನ್ನ ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಆ ಅಮೃತ ಯಾವುದಪ್ಪ ಅಂದ್ರೆ ಸೋಮ, ಮತ್ತೆ ಕಲ್ಪವೃಕ್ಷ, ಚಿಂತಾಮಣಿ, ಕಾಮಧೇನು, ಆ ಎಲ್ಲಕ್ಕೆ ನಿರಂತರವಾಗಿ ತುಂಬುತ್ತಾ ಇರುವಂತ ಅಮೃತ, ಇಂಥದನ್ನ ನಾನು ಪಡೆದುಕೊಳ್ಳುವುದಕ್ಕೆ ಇಷ್ಟಪಡ್ತೇನೆ. ಅಥವಾ ಭಕ್ತನಾದವನು ಪಡೆದುಕೊಳ್ಳಲು ಇಷ್ಟಪಡುತ್ತಾನೆ, ಭಕ್ತನಾದವನು ಪಡೆದುಕೊಳ್ಳಲು ಇಷ್ಟಪಡುತ್ತಾನೆ. ಆಮ್ನಾಯ ಅಂಬುಧಿಂ, ಆಮ್ನಾಯ ಎಂಬ ಸಮುದ್ರವನ್ನ ಸುಮನಸ್ಸಂಘಾ ಸಮುದ್ಯತ್, ಸುಮನಸ್ಸಂಘ ಅಂದಾಗ ಒಳ್ಳೆಯ ಮನಸ್ಸಿರುವವರ ಸಂಘ. ಸುಮನ ಅಂದ್ರೆ ದೇವತೆ, ದೇವತೆಗಳ ಸಮೂಹ, ಅವರ ಸಮೂಹ. ಮತ್ತೆ ಉದ್ಯನ್ಮನೋಮಂಥಾನಂ, ಮೇಲೆದ್ದು ಬರ್ತಾ ಇರುವಂತ ಮನಸ್ಸೆಂಬ ಕಡೆಗೋಲು. ಅದರಿಂದ ದೃಢ ಭಕ್ತಿ ರಜ್ಜು ಸಹಿತಂ, ದೃಢವಾದ ಭಕ್ತಿ ಎಂಬ ಹಗ್ಗ, ಅದನ್ನ ಹಾಕಿ ಕಟ್ಟಿ ಮಥಿತ್ವ, ಅಲ್ಲಿಂದ ನಂತರ ಮಥನವನ್ನ ಮಾಡಿ. ಹಾಗೆ ಮಥನ ಮಾಡಿದಾಗ ಬಂದಂಥ ಬೆಣ್ಣೆ ಏನಾಗಿತ್ತು? ಸೋಮ, ಕಲ್ಪತರು, ಇದು ಸುರಭಿ ಕಾಮಧೇನು ಮತ್ತು ಚಿಂತಾಮಣಿ, ಈ ನಾಲ್ಕನ್ನು ಕೂಡ ನಿತ್ಯಾನಂದ, ಸದಾ ಆನಂದ 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 ಎಂಬ ಆನಂದದಲ್ಲಿ ಮುಳುಗಿರುವಂತ ಬುದ್ಧಿವಂತರು, ಜ್ಞಾನಿಗಳು ಅದನ್ನ ಪಡ್ಕೊಳ್ತಾರೆ. ಹಾಗೆ ಪಡ್ಕೊಂಡ ಮೇಲೆ ನಿರಂತರಂ ಸೌಭಾಗ್ಯ ಮಾತನ್ಮತೆ, ನಿರಂತರ ಸೌಭಾಗ್ಯವನ್ನ ಅನುಭವಿಸ್ತಾರೆ. ನಿರಂತರ ಆ ಸೌಭಾಗ್ಯ ವಿಸ್ತಾರಗೊಳ್ತಾ ಹೋಗುತ್ತೆ. ಆಮ್ನಾಯಂ ಬುದ್ಧಿಮಾದರೇಣ ಸುಮನಸ್ಸಂಘಾ ಸಮುದ್ಯನ್ಮನೋ ಮಂಥಾನಂ ದೃಢ ಭಕ್ತಿ ರಜ್ಜು ಸಹಿತಂ ಕೃತ್ವಾ ಮಥಿತ್ವಾ ತತಃ ಸೋಮಂ ಕಲ್ಪತರುಂ ಸುಪರ್ವ ಸುರಭಿಂ ಚಿಂತಾಮಣಿಂ ಧೀಮತಾಂ ನಿತ್ಯಾನಂದ ಸುಧಾಂ ನಿರಂತರ ರಮಾ ಸೌಭಾಗ್ಯ ಮಾತನ್ವತೆ. ಇದೇ ತರಹ ನಾವು ಶ್ವೇತಾಶ್ವತರ ಉಪನಿಷತ್ತಲ್ಲೂ ನೋಡಿದ್ವು. ಹಾಗೆ ಈ ಬ್ರಹ್ಮಬಿಂದು ಉಪನಿಷತ್ ಅಂತ ಇದೆ, ಅಲ್ಲಿ ಇದನ್ನೇ ಹೇಳ್ತಾರೆ. ಘೃತಂ ಇವ ಪಯಸಿ, ಹಾಲಿನಲ್ಲಿ ತುಪ್ಪ ಹೇಗಿದೆ ಅದನ್ನ ನಿಗೂಢಂ, ಇದೇ ತತ್ವ ನಮಗೆ ಶ್ವೇತಾಶ್ವತರ ನೆನಪು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಅದು ಹಾಲಿನೊಳಗೆ ತುಪ್ಪ ನಿಗೂಢವಾಗಿದೆ, ಕಾಣ್ತಾ ಇಲ್ಲ. ಆಗ ಏನ್ ಮಾಡ್ಬೇಕು? ಹಾಲಿಗೆ ಹಾಕ್ಬೇಕು, ಒಂದ್ ಕಡೆ ಇಡಬೇಕು, ಅದನ್ನ ಓಡಾಡಿಸ್ಬಾರ್ದು, ಅಲುಗಾಡಿಸ್ಬಾರ್ದು. ಆಮೇಲೆ ಮರುದಿನ ಬೆಳಗ್ಗೆ ಎದ್ದು ಅದನ್ನ ತೆಗೆದು ಮಂಥನ ಮಾಡ್ಬೇಕು. ಹಾಗೆ ಮಾಡುವಾಗ ಅಲ್ಲಿ ಘೃತಮಿವ ಪಯಸಿ ನಿಗೂಢಂ ಭೂತೆ ಭೂತೆ ಚ ವಸತಿ ವಿಜ್ಞಾನಂ. ಯಾರು, ಯಾವ ಪರಮಾತ್ಮ ಸಕಲ ಜೀವಕೋಟಿಗಳೊಳಗೆ ಇದ್ದಾನೆ 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 ಇದ್ದಾನೆ, ಇಲ್ಲಿದ್ದಾನೆ 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 ಇಲ್ಲಿದ್ದಾನೆ, ಹಾಗೆ ಸಕಲ ಜೀವಕೋಟಿಗಳೊಳಗೆ ಅವನು ಇದ್ದಾನೆ ಅನ್ನೋದನ್ನ ಇಟ್ಕೊಂಡು ಸತತಂ ಮಂಥಯಿತವ್ಯಂ, ಸದಾ ಮನಸ್ಸೊಳಗೆ ಆ ಭಾವನೆ ತರ್ತಿರ್ಬೇಕು. ಇದು ದೇವರು, ಇದು ದೇವರು, ಇದು ದೇವರು, ಇದು ದೇವರು, ಇದು ದೇವರದು, ಇದು ದೇವರದು, ಇದು ದೇವರದು, ಆ ಭಾವನೆಯನ್ನ ಸದಾ ಮಾಡ್ತಾ ಇದ್ರೆ ಮನಸಾ ಮಂಥಾನ ಭೂತೇನ, ಮಂಥಾನ ಕಡಗೋಲು ರೂಪದ ಮನಸ್ಸಿನಿಂದ ಮಂಥನ ಮಾಡ್ತಾ ಇದ್ರೆ ಏನು ಸಿಕ್ಕುತ್ತೆ ನಮ್ಗೆ?
ಚಿಂತಾಮಣಿಯೂ ಕಲ್ಪವೃಕ್ಷವೂ ಕಾಮಧೇನುವು ಆದಂಥ ಪರಮಾತ್ಮ ನಮ್ಮ ಕೈಗೆ, ಅದನ್ನೂ ಮೀರಿದಂಥ ಪರಮಾತ್ಮ ನಮ್ಮ ಕೈಗೆ ದೊರಕ್ತಾನೆ. ಆಮ್ನಾಯಾಂಬುಧಿಮಾದರೇಣ ಸುಮನಃ ಸಂಘಾ ಸಮುದ್ಯನ್ಮನೋ ಮಂಥಾನಂ ದೃಢ ಭಕ್ತಿರಜ್ಜು ಸಹಿತಂ ಕೃತ್ವಾ ಮಥಿತ್ವಾ ತತಃ ಸೋಮಂ ಕಲ್ಪತರುಂ ಸುಪರ್ವಸುರಭಿಂ ಚಿಂತಾಮಣಿಂ ಧೀಮತಾಂ ನಿತ್ಯಾನಂದ ಸುಧಾಂ ನಿರಂತರ ರಮಾ ಸೌಭಾಗ್ಯ ಮಾತನ್ವತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀರಾಮ